ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷತೆ ಏನು ತಿಳಿಯೋಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗದಲ್ಲಿ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿಯವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲಿಗೂ ನನ್ನ ನಮಸ್ಕಾರ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಕರೆ ಮಾಡಿ ನೀವು ಕೂಡ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0804211999. ಬನ್ನಿ, ಈ ದಿನದ ವಿಶೇಷತೆ ಏನೆಲ್ಲ ಇದೆ, ಯಾವ ಮಂತ್ರ ಹಾಗೂ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಜಿ ಅವರು ಅನ್ನೋದನ್ನ ತಿಳಿಯೋಣ. ಗುರುಜಿ, ಇವತ್ತು ಯಾವೆಲ್ಲ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ವಿಘ್ನನಾಶಕ ನಾರಸಿಂಹ ಅಥವಾ ವಿಘ್ನ ನಿವಾರಕ ನಾರಸಿಂಹರ ಬಗ್ಗೆ ಮುದ್ರೆ ಮಂತ್ರವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ ಲಕ್ಷಣಗಳನ್ನು ನಾನು ನಿಮ್ಮ ಮುಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ದಿಢೀರ್ನೆ ಶ್ರೀಮಂತ ಆಗಬೇಕು ಅಂತ ಆಸೆ. ಯಾವ ಮನುಷ್ಯನಿಗೂ ಕೂಡ ನಾನು ಬಡವನ ಆಗಬೇಕು ಅನ್ನೋ ಆಸೆ ಇರೋದಿಲ್ಲ. ಯಾವ ಮನುಷ್ಯನಿಗೂ ಕೂಡ ನಾನು ರೋಗಿಯಾಗಿ ಬಾಳಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳೋದಿಲ್ಲ. ಉಡೋ ಮಗು ಕೂಡ ಈಗ ತಾನು ಹುಟ್ಟೋ ಮಗು ಕೂಡ ಅದರದ್ದೇ ಆದಂಥ ಒಂದು ಧಾಟಿನಲ್ಲಿ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ. ನಂಗೆ ಅದು ಬೇಕು, ತಾಯಿ ಹಾಲು ಬೇಕು, ಬೊಂಬೆ ಬೇಕು, ಏನಾರೋ ಒಂದು ಕೇಳಿ ಏನೋ ಒಂದು ನೋಡಿ ಸಂತೋಷ ಪಡಬೇಕು ಅಂತ ಅನಿಸುತ್ತೆ ಈ ಚಿಕ್ಕ ಮಗುಗೂ ಕೂಡ. ಹಾಗೆ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಡತನದಲ್ಲಿ ಬಾಳಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಆದರೂ ಎಲ್ಲೋ ಒಂದು ಕಡೆ ಮನುಷ್ಯ ದಿನನಿತ್ಯ ತನ್ನ ಜೀವನ ಶೈಲಿಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ರೆ ಅವನ ಅದೃಷ್ಟನ ಅವನೇ ಹಾಳು ಮಾಡ್ಕೊಂಡು ಬಿಡ್ತಾರೆ. ಸುಮಾರು ಜನ ನನ್ನ ಹತ್ರ ಬಂದು ಭೇಟಿ ಮಾಡಿದಾಗ ಅವ್ರಿಗೆ ಯಾವ ಕಾಯಿಲೆಗಳೇ ಇಲ್ಲ, ಯಾವ ಸಮಸ್ಯೆಗಳೂ ಇಲ್ಲ. ಆದರೆ ಯಾವ ಕೆಲಸ ಶುರು ಮಾಡಲಿ ಪ್ರಾರಂಭ ಮಾಡಿಬಿಡ್ತಾರೆ. ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ, ಅರ್ಧಕ್ಕೆ ನಿಂತು ಹೋಗಿಬಿಡುತ್ತೆ. ಬಿಸ್ನೆಸ್ ಶುರು ಮಾಡ್ತಾರೆ, ಅದಕ್ಕೆ ಲಾಸು ಇಲ್ಲ, ಅರ್ಧಕ್ಕೆ ನಿಂತು ಹೋಗುತ್ತೆ. ಇಲ್ಲ ಏನಾದ್ರು ಒಂದು ಕೆಲಸ ಪ್ರಾರಂಭ ಮಾಡ್ತೇವೆ, ಸಿನಿಮಾ ತೆಗೆಯೋದೇ ಆಗಲಿ, ಸಿನಿಮಾ ತೆಗಿಬೇಕು ಅಂತ ಶುರು ಮಾಡಿ ಎಲ್ಲ ತೆಗಿತಾರೆ. ಎಷ್ಟೋ ಸಿನಿಮಾಗಳು ಇನ್ನೂ ರಿಲೀಸೇ ಆಗಿಲ್ಲ, ಎಷ್ಟೋ ಕೆಲಸಗಳು ಶುರು ಆಗಿದೆ, ಅದು ಮುಗಿತಾನೇ ಇಲ್ಲ. ಹೀಗೆ ಹಲವಾರು ನಮ್ಮ ಜೀವನ ಶೈಲಿನಲ್ಲಿ ಜೀವಿತ ಕಾಲದಲ್ಲಿ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತಿರ್ತೀವಿ. ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗೋದಿಲ್ಲ. ಇದಕ್ಕೆ ಕಾರಣ ಏನು? ನಂತರ ಯಾರೋ ಒಬ್ಬರು ಬಂದು ಫಿಲಮ್ ಪ್ರೊಡ್ಯೂಸರ್ ಅವ್ರು ಹೇಳಿದ್ರು, ನಾವು ಸಿನಿಮಾಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲ ಆಗಿದೆ, ಶೂಟಿಂಗು, ಹಾಡು ರೆಕಾರ್ಡಿಂಗ್ ಆಗಿದೆ, ರಿಲೀಸ್ ಮಾಡೋಕ್ಕಾಗ್ತಿಲ್ಲ, ಯಾವುದೋ ಇನ್ನೊಂದು ಕೊನೆ ಪೀಸ್ ಶೂಟಿಂಗ್ ಮಾಡೋಕ್ಕಾಗ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ ಅಂತ ಒಬ್ಬರು ಬಂದು ಕೇಳ್ತಾರೆ. ಇನ್ನೊಬ್ಬರು ಒಬ್ಬ ಲಾಯರು, ಭಾಳ ಇನ್ನೇನು ಚೆನ್ನಾಗಿ 5 ವರ್ಷದಿಂದ ಕೇಸ್ ನಡೆಸಿದ್ದೀನಿ, ಇನ್ನೇನು ಜಡ್ಜ್ಮೆಂಟ್ ಆಗಬೇಕು, ಆಗ್ತಾಯಿಲ್ಲ, ಏನೋ ಒಂದು ತೊಂದರೆ, ಭಾಳ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಬಗ್ಗೆ ತುಂಬ ಕೆಟ್ಟಾಗಿ ಮಾತಾಡ್ತಿದ್ದಾರೆ, ಏನ್ರಿ ಲಾಯರ್ ನೀವು ಒಂದು ಕೇಸ್ ನಡೆಸ್ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಥರ ನೋಡೋದಾದ್ರೆ, ಎಲ್ಲ ನಾನು ಜನಸೇವೆ ಮಾಡ್ತಾ ಇದ್ದೀನಿ, ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ, ಇನ್ನೇನು ಗೆಲ್ಲಬೇಕು ಅಂದ್ರೆ 5-10 ಓಟ್ನ ಸೋತೋಗ್ಬಿಡ್ತಾರೆ. ಇದೇ ಥರ ಹಲವಾರು ಜನ ತಮ್ಮ ಬಿಸ್ನೆಸ್ಸಲ್ಲಿ ಅಥವಾ ತಮ್ಮ ಉದ್ಯೋಗದಲ್ಲೇ ಆಗಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬೆಳಗಿಂದ ಸಂಜೆ 18-20 ಅವರ್ ಕೆಲಸ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ನಾಲೆಡ್ಜ್ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ. ಹಾಗಾದರೆ ಏನಿರ್ಬೋದು ನಮ್ಮ ಜಾತಕದಲ್ಲಿ? ಯಾವುದೋ ಒಂದು ಶಕ್ತಿ ನಮ್ಮ ಜಯವನ್ನು, ನಮ್ಮ ಯಶಸ್ಸನ್ನು, ನಮ್ಮ ಕೀರ್ತಿಯನ್ನು, ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡೆ ಹಿಡಿತಾ ಇದೆ. ಹಾಗಾದರೆ ಆ ತಡೆ ಹಿಡಿಯುವಂಥ ಶಕ್ತಿ ಯಾವುದು ಅಂತ ನಾನು ಕೆಲವರೆಲ್ಲ ಜಾತಕ ಮತ್ತು ಅವರಲ್ಲಿ ನಾನು ಪರೀಕ್ಷೆ ಮಾಡಿ ನೋಡಿದಾಗ ನನಗನ್ಸಿದ್ದು ಒಂದೇ ಒಂದು, ಏನಪ್ಪ ಅಂದರೆ ಅವ್ರು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡ್ತಿದ್ರೆ, ಯಾವ ವ್ಯಕ್ತಿ ಅದು ಹೆಣ್ಣಾಗಲಿ ಗಂಡಾಗಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ಅಪಪ್ರಚಾರ ಮಾಡಿದಾಗ, ನಿಂದನೆ ಮಾಡಿದಾಗ, ಪರನಿಂದನಾ ದೋಷ, ಅಪಪ್ರಚಾರ ದೋಷ, ಅಸೂಯೆ, ದ್ವೇಷ, ರಾಗಾದಿ ದ್ವೇಷಗಳೇನಾದ್ರು ನಮ್ಮಲ್ಲಿಟ್ಕೊಂಡು ನಾನೇ ಚೆನ್ನಾಗಿ ಓದಿರೋನು, ನಾನೇ ಚೆನ್ನಾಗಿ ಕೆಲಸ ಮಾಡೋನು ಭಾವನೆಯಲ್ಲಿ ನಾನು ಇನ್ನೂ ಅಹಂಕಾರದಿಂದ ಶುರು ಮಾಡಿಬಿಟ್ರೆ ಆ ಕೆಲಸ ಎಂಡೇ ಆಗೋದಿಲ್ಲ. ಯಾವುದೇ ಆಗಿರಲಿ ಅದು. ಎಷ್ಟೋ ಜನ ಪ್ರೊಫೆಸರ್ಸು ಅಥವಾ ಲೆಕ್ಚರರ್ಸು ನಾನು ಚೆನ್ನಾಗಿ ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ, ನಾನು ಡಾಕ್ಟರೇಟ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಯಾವ ಸಬ್ಜೆಕ್ಟಲ್ಲೂ ಕೂಡ ಪಾಠ ಚೆನ್ನಾಗಿ ಮಾಡೋಕ್ಕಾಗೋದಿಲ್ಲ. ಕಾರಣ ನಾನು ಅನ್ನೋದು ಬಂದಾಗ, ಅಥವಾ ನಾನು ಡಾಕ್ಟರೇಟ್ ಆಗಿದ್ದೀನಿ, ಡಾಕ್ಟರೇಟ್ ಆಗಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ, ನಿಂದನೆ ಮಾಡಿದಾಗ ಅವ್ರು ಯಾವುದೇ ಕೆಲಸಗಳು ಮಾಡಲಿ ವಿಘ್ನಗಳಾಗ್ತಾ ಇರ್ತದೆ, ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಇನ್ಕಂಪ್ಲೀಟ್ನೆಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾರ ಜಾತಕದಲ್ಲಿ ಅವ್ರಿಗೆ ಡಯಾಬಿಟಿಸ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಪೈಲ್ಸ್ ಇಲ್ಲ, ಪಿಟ್ಸ್ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ಹಣದ ಕೊರತೆನೂ ಇಲ್ಲ, ಜನಬಲ ಇದೆ ಮತ್ತು ಹಣಬಲ ಇದೆ, ಆದರೆ ಅವ್ರು ಮಾಡೋ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗ್ತಿಲ್ಲ. ಯಾಕೆ ಅಂದರೆ ವಿಘ್ನಗಳು ಸೃಷ್ಟಿ ಆಗ್ತಿದೆ. ಯಾವ ವಿಘ್ನಗಳು? ಅದು ಶತ್ರುಬಾಧೆ ಆಗಿರ್ಬೋದು,
ಅಥವಾ ನಮ್ಮ ಮನಸ್ಸಲ್ಲಿರತಕ್ಕಂಥ ಆ್ಯಟಿಟ್ಯೂಡ್ ಇಶ್ಯೂ, ನಡವಳಿಕೆ ಇಶ್ಯೂ ಇರ್ಬೋದು. ಯಾರು ವ್ಯಕ್ತಿ ಕೆಲಸದಲ್ಲಿ ತಾನು ಮಾಡೋ ಕೆಲಸದಲ್ಲಿ ನಾನು ಅನ್ನೋದು ಬಂದಾಗ ಪರರ ನಿಂದನೆ, ದ್ವೇಷ, ಪರರಿಗೆ ದ್ವೇಷ ಮಾಡೋದು, ಅನಾಚಾರ, ಈ ಥರದ ಬುದ್ಧಿಗಳಿದ್ದಾಗ ಅವನು ಮಾಡುವಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಇದು ನಾ ಕಂಡಂಥ ಅನುಭವ. ಆದ್ದರಿಂದ ಯಾರು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ಅಸೂಯೆ ಮತ್ತು ಅಪಪ್ರಚಾರ ಮಾಡ್ತಾರೋ 7.5 ವರ್ಷ ಶನಿ ಅವ್ರ ಜಾತಕ್ಕೆ ಪ್ರವೇಶ ಆಗಿಬಿಡುತ್ತೆ. ಯಾವಾಗ 7.5 ವರ್ಷ 7.5 ಶನಿ ಪ್ರವೇಶ ಆಯಿತು, ಶನಿ ಇದನ್ನೇ ಕಾಯ್ತಿರ್ತಾರೆ. ಈ ಶನಿ ಮತ್ತು ಈ ಕೇತು ಗ್ರಹದ್ದೇನು ಮುಖ್ಯ ನೇಚರ್ ಏನಪ್ಪ ಅಂದರೆ, ಗುಣ ಏನಂದರೆ, ಯಾರು ಪರರ ನಿಂದನೆ ಅಪಪ್ರಚಾರಕ್ಕೆ ಒಳಗ್ತಾರೋ ಅವ್ರ ಜಾತಕಕ್ಕೆ ಆಹ್ವಾನ ಮಾಡಿ ಅವರೇ ಅಪಪ್ರಚಾರಕ್ಕೆ ಹೋಗೋ ಹಾಗೆ ಅಥವಾ ಅವರೇ ನಿಂದನೆ ಒಳಗಾಗೋ ಹಾಗೆ ಮಾಡಿಬಿಡ್ತಾರೆ, ಇಲ್ಲ ವೈರಾಗ್ಯಕ್ಕೆ ತಂದು ಇಟ್ಬಿಡ್ತಾರೆ. ಯಾವಾಗ 7.5 ವರ್ಷ ಶನಿ ಜಾತಕಕ್ಕೆ ಪ್ರವೇಶ ಆಯಿತು, ಅವನು ವೈರಾಗ್ಯಕ್ಕೆ ಕೊಟ್ಟೋಗ್ತಾನೆ. ಅವನು ಶನಿ ಪ್ರವೇಶ ಮಾಡುವಾಗ ಧೈರ್ಯವಾಗಿರ್ತಾನೆ ಆ ವ್ಯಕ್ತಿ. ಪ್ರವೇಶ ಆದ ತಕ್ಷಣ 2.5 ವರ್ಷ ಅವ್ನು ಸ್ವಲ್ಪ ಹೆಂಗೋ ದಬಾಯಿಸೋದು, ಇನ್ನು 2.5 ವರ್ಷಕ್ಕೆ ಬಂದ ತಕ್ಷಣ ಹಿಂಡೋಗ್ಬಿಡ್ತಾನೆ ಅವನು. ಚೆನ್ನಾಗಿ ಇನ್ನೊಬ್ರು ಬೈತಿದ್ದೆ ಅಲ್ವಾ, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡ್ತಿದ್ದೆ ಅಲ್ವಾ, ನೋಡಿ ಈಗ ನಿನ್ಗೆ ಹೆಂಗೆ ಅಂತೇಳಿ ಚೆನ್ನಾಗಿ ರೋಗ ಬಾಧೆ, ಹಣ ಬಾಧೆ, ಶತ್ರು ಬಾಧೆ, ಎಲ್ಲ ಬಾಧೆಗಳನ್ನು ಕೊಟ್ಟುಬಿಟ್ಟು ಅವ್ನು ಮಾಡೋ ಎಲ್ಲ ಕೆಲಸದಲ್ಲೂ ಅಪಪ್ರಚಾರ ಆಗಬೇಕು, ಅವ್ನು ಮಾಡೋ ಎಲ್ಲ ಕೆಲಸದಲ್ಲೂ ನಿಂದನೆಗಳಾಗಬೇಕು, ಅವ್ನು ಮಾಡೋ ಕೆಲಸದಲ್ಲಿ ಎಲ್ಲವೂ ವಿಘ್ನಗಳಾಗಬೇಕು, ಆ ರೀತಿ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಎಲ್ಲರೂ ಜಾತಕ ತಗೊಂಡಿಗೆ ಅವ್ರಿವ್ರ ತೋರಿಸೋ ಬದಲು ಫಸ್ಟ್ ನಮ್ಮಲ್ಲಿ ನೀವೇನು ತಪ್ಪಿದೆ ಪತ್ತೆ ಹಚ್ಚಬೇಕು. ಹೇಗೆ ಪತ್ತೆ ಹಚ್ಚೋದು? ನಾನು ಕೆಟ್ಟದಾಗ ಮಾತಾಡ್ತೀನಾ, ಅಪಪ್ರಚಾರ ಮಾಡ್ತೀನಾ, ನಿಂದನೆ ಮಾಡ್ತೀನಾ, ಅಥವಾ ಇನ್ಯಾವ ರೀತಿಯ ತೊಂದರೆ ಕೊಡ್ತಾ ಇದ್ದೀನಾ? ಇದೇನಾದ್ರು ಇತ್ತು ಅಂದರೆ ನೀವು ಯಾವ ಕೆಲಸ ಮಾಡ್ತೀರಿ ನಿಮಗೆ ವಿಘ್ನಗಳಾಗ್ತಿರುತ್ತೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಆ ಥರ ನೇಚರ್ಸ್ ಏನಾದ್ರು ನಮ್ಮ ಜಾತಕದಲ್ಲಿದ್ದರೆ, ಆ ಥರ ಬುದ್ಧಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ನಾವು ಯಾವುದೇ ಕೆಲಸದಲ್ಲಿ ಕೂಡ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಯೋವರೆಗೂ ಇನ್ನೊಬ್ಬರ ಬಗ್ಗೆ ಮಾತಾನೇ ಇರ್ತೀವಿ, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾನೇ ಇರ್ತೀವಿ, ಇನ್ನೊಬ್ರಿಗೆ ತೊಂದರೆ ಕೊಡ್ತಾನೇ ಇರ್ತೀವಿ. ಈ ರೀತಿ ದೋಷ ತೆಗ್ಲಾಕಕ್ಕೆ ಈ ಥರ ನೇಚರ್ ಎಲ್ಲಿದೆ, ಮೈಂಡಲ್ಲಿದೆ. ಆ ಮೈಂಡನ್ನು ಕ್ಲೀನ್ ಮಾಡೋ ವ್ಯಕ್ತಿ ಯಾರು? ನರಸಿಂಹರು. ಆದ್ದರಿಂದ ಎಷ್ಟೋ ಜನ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ನನಗೆ ದುಡ್ಡಿನ ಕೊರತೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಆದರೆ ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಕಾಂಪ್ಲೆಕ್ಸ್ ಕಟ್ಟೋಕ್ಕಾಗ್ತಿಲ್ಲ, ಏನೋ ಒಂದು ತೊಂದರೆ ಆಗ್ತಿದೆ, ಪಕ್ಕದ ಸೈಟನ್ನು ತೊಂದರೆ ಮಾಡ್ತಾನೆ, ಇನ್ಯಾರೋ ತೊಂದರೆ ಆಗ್ತಿದೆ, ಏನೋ ಒಂದು ತೊಂದರೆ ಅಂತೇಳಿ ಆ ಕೆಲಸ ಹಂಗೆ ಸ್ಥಗಿತವಾಗಿಬಿಟ್ಟಿರ್ತದೆ. ಆ ಥರ ವಿಘ್ನಗಳೇನಾದ್ರು ನಿಮ್ಮ ಜಾತಕದಲ್ಲಿ ಆಗ್ತಿದೆ, ತಕ್ಷಣ ಯೋಚನೆ ಮಾಡಬೇಕು. ಯಾರಿಗಾರು ತೊಂದರೆ ಕೊಟ್ಟಿದ್ದೀನಾ, ಯಾರಿಗಾರು ಅಪಪ್ರಚಾರ ಮಾಡಿದ್ದೀನಾ, ನಿಂದನೆ ಮಾಡಿದ್ದೀನಾ, ಎಷ್ಟು ಸುಳ್ಳು ಹೇಳ್ತಿದ್ದೀನಾ ಅಂತ ಇಷ್ಟೆಲ್ಲ ಬಂದ ತಕ್ಷಣ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆಲ್ಲರೂ ಕೂಡ ಹಾಳು ಮಾಡಿಬಿಡುತ್ತೆ. ಆ ಥರ ದೋಷಕ್ಕೆ ಆ ಮೈಂಡಲ್ಲಿರೋ ಕಲ್ಮಶ, ಇದಕ್ಕೆ ಮನೋಕ್ಲೇಶ ಅಂತ ಕರೀತಾರೆ. ಮನೋದೌರ್ಬಲ್ಯ, ಮನೋರೋಗ, ಮನೋಕ್ಲೇಶಕ್ಕೆ ಏಕೈಕ ವ್ಯಕ್ತಿ ಅಂದರೆ ಜಗತ್ತಿನಲ್ಲಿ ನರಸಿಂಹರೊಬ್ಬರೇ. ಆ ನರಸಿಂಹರನ್ನು ಧ್ಯಾನ ಜಪ ಮಾಡಿದ್ರೆ ಸುಳ್ಳು ಹೇಳೋದು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು, ನಿಂದನೆ ಮಾಡೋದು, ಹಿಂಸೆ ಕೊಡೋದು, ಪೀಡೆ ಮಾಡೋದು ಅಂದರೆ ಪೀಡಿಸೋದು, ಇದೆಲ್ಲ ನಿವಾರಣೆ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ನಾ ತೋರಿಸೋ ಮುದ್ರೆ ಮತ್ತು ಮಂತ್ರದಲ್ಲಿದೆ. ಆದ್ದರಿಂದ ಯಾರಿಗೆ ಈ ದೋಷಗಳಿದೆಯೋ ಮನಸ್ಸಲ್ಲಿ, ಮೈಂಡಲ್ಲಿ, ತಕ್ಷಣ ಇವತ್ತಿಂದ ಅವರು ಅಲರ್ಟ್ ಆಗಬೇಕು. ಹೌದು, ನಾನು ಯಾಕೆ ಮುಂದುವರಿತಿಲ್ಲ, ನಾನು ಯಾಕೆ ಯಶಸ್ವಿ ಆಗ್ತಿಲ್ಲ ಅಂದರೆ ತಕ್ಷಣ ನೀವು ಅಳತೆ ಮಾಡ್ಕೋಬೇಕು. ಏನು ಅಳತೆ ಮಾಡೋದು? ಎಷ್ಟು ಸುಳ್ಳು ಹೇಳ್ತೀನಿ, ಎಷ್ಟು ಅಪಪ್ರಚಾರ ಮಾಡ್ತೀನಿ, ಎಷ್ಟು ನಿಂದನೆ ಮಾಡ್ತೀನಿ, ಎಷ್ಟು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ, ಎಷ್ಟು ನಾನು ಕೆಟ್ಟದ್ದು ಮಾಡ್ತಾ ಇದ್ದೀನಿ ಅಂತ ನೀವೇನೇನು ಮಾಡ್ತಿರೋ ಅದು ನಿಮಗೆ ರಿವರ್ಸ್ ಆಗ್ತಾ ಇರ್ತದೆ. ಆಗ ತಿಳ್ಕೊಳ್ಳಿ, ಆಗ ವಿಘ್ನ ನಿವಾರಕ ನರಸಿಂಹರ ಜಪ ಮಾಡಬೇಕು ಅಥವಾ ಮಂತ್ರ ಜಪಿಸ್ಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಒಳ್ಳೆಯದೆ. ನಾನು ಹೋಗ್ತಾ ಇನ್ನು ಆ ವಿಘ್ನ ನಿವಾರಕ ನರಸಿಂಹರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತೀನಿ. ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್, ನಮ್ಮ ಹೆಸರು ರಾಘವೇಂದ್ರ ರಾಜು ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ ರಾಘವೇಂದ್ರ ರಾಜು ಅವರೇ. ಸರ್ ನಮಸ್ತೆ ಗುರುಜಿ. ಹೇಳಿ, ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ ಆಯ್ತು ಗುರುಜಿ ನಿಮ್ ಕರೆ ಸಿಕ್ಕಿದ್ದಕ್ಕೆ. ಡೈಲಿ ನೋಡ್ತೀರಾ ಈ ಕಾರ್ಯಕ್ರಮನ? ಹೌದು ಸರ್, ಹೌದು ಗುರುಜಿ, ಡೈಲಿ ನೋಡ್ತೀವಿ ಗುರುಜಿ. ಏನನ್ಸುತ್ತೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗುರುಜಿ. ನಾವು ತುಂಬಾ ಸಂತೋಷ ಪಡ್ತೀವಿ. ನೀವು ಹೇಳೋ ಮುದ್ರೆ ಮಂತ್ರಗಳೆಲ್ಲ ತುಂಬಾ ಆಸಕ್ತಿಯಿಂದ ನೋಡ್ತೀವಿ ಗುರುಜಿ. ನೋಡ್ತೀರಷ್ಟೇ, ಯಾರು ಪ್ರಾಕ್ಟೀಸ್ ಮಾಡ್ತೀವಿ. ನಾನು ಹನುಮಂತರ ಮುದ್ರೆ ನೀವು ತೋರಿಸಿದ್ದೀರಾ, ಓಂ ನಮೋ ಭಗವತೆ ಪಂಚವದನಾಯ ಪೂರ್ವೇ ಕಪಿಮುಖಾಯ, ಅದು ಶೀಲಿ ಮಾಡ್ತೀವಿ ಗುರುಜಿ. ನಾನು ಅದು ಓಕೆ, ನಿಮ್ ಸಮಸ್ಯೆ ಏನ್ ಹೇಳಿ? ಸರ್ ಗುರುಜಿ, ನಮ್ಮ ಸಮಸ್ಯೆ ಕೆಲಸದಲ್ಲಿ ಎಲ್ಲಾ ಹುಡುಗರ ಜೊತೆ ಕೆಲಸ ಚೆನ್ನಾಗೇ ಮಾಡ್ತೀನಿ, ಆದ್ರೂ ಯಾರು ಅದಕ್ಕೆ ಬಗ್ಗೆ ಸ್ಪಂದಿಸಲ್ಲ. ಎಲ್ಲಾ ಹಿಂದ್ಗಡೆ ಮಾತಾಡ್ಬಿಟ್ಟು ಎಲ್ಲ ಇದು ಮಾಡ್ತಾರೆ ಗುರುಜಿ. ಓ, ಗುಪ್ತ ಶತ್ರುಗಳಿದ್ದಾರೆ ನಿಮ್ಮ ಜಾತಕದಲ್ಲಿ ಅಂತ ಆಯ್ತಾಗಾರೆ? ಹೌದು ಗುರುಜಿ. ಸೀಕ್ರೆಟ್ ಆಗಿ ಶತ್ರುಗಳು. ಏನ್ ರಾಘವೇಂದ್ರ ರಾಜು, ಬಹಳ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಹೊಗಳ್ತಾರ, ಹಿಂದ್ಗಡೆಯಿಂದ ಚೂರಿ ಆಗ್ತಾರೆ. ಹೌದು ಗುರುಜಿ. ಓಕೆ. ಆದ್ರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮುಂದೆ ಒಂಥರ ಇರ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲಾ ಕೆಟ್ಟದಾಗ ಮಾತಾಡೋದು, ಸುಮ್ನೆ ಬೈಯೋದು ಎಲ್ಲ ಮಾಡ್ತಾರೆ ಗುರುಜಿ. ನೋಡಿ, ಸಮಾಜದಲ್ಲಿ ಜನ ಅದನ್ನೇ ಹೇಳ್ತಾ ಇದ್ದೆ ನಾನು ಇವತ್ತು. ಒಬ್ಬ ಮನುಷ್ಯನ ನಿಂದನೆ ಮಾಡೋದು ಬಹಳ ಚೆನ್ನಾಗಿದೆ, ಒಬ್ಬ ಮನುಷ್ಯನ ಹೋಗ್ಳೋದು ಬಹಳ ಕಷ್ಟ ಇದೆ. ಅದರಿಂದ ಒಬ್ಬ ಮನುಷ್ಯ ಏನಾದ್ರು ತೊಂದರೆ
ಮಾಡಬೇಕು ಅಂತ ಸಂಕಲ್ಪ ಮನಸ್ಸಲ್ಲಿ ಮಾಡಿಬಿಟ್ರೆ ಬೇಗ ತೊಂದರೆ ಕೊಟ್ಬಿಡ್ತಾನೆ. ಆದರೆ ಒಳ್ಳೇದು ಮಾಡಬೇಕು ಅಂತ ಅನ್ನೋದು ಭಾಳ ಕಷ್ಟ. ಅದಕ್ಕೆ ಕಲಿಯುಗದ ಕಲಿ ಮಹಿಮೆ ಆಗಿದೆ. ಅದರಿಂದ ನಾನು ನಿಮ್ಮ ಮಾತಿನಲ್ಲಿ ಗಮನಿಸಿದ್ದೇನೆಂದರೆ, ನಿಮ್ಮ ಉದ್ಯೋಗದಲ್ಲಿ ಶತ್ರು ಬಾಧೆ ಇದೆ, ನಿಮ್ಮ ಮುಂದೆ ಚೆನ್ನಾಗಿದ್ದಾರೆ, ಹಿಂದ್ಗಡೆಯಿಂದ ಶತ್ರುತ್ವ ಇದೆ ಅಂತೇಳಿ, ಹೌದಲ್ವಾ? ಹೌದು ಗುರುಜಿ. ಅದರಿಂದ ನೋಡಿ, ಸುದರ್ಶನ ನಾರಸಿಂಹ ಅಂತ ಮುದ್ರೆ ನೋಡಿರ್ಬೇಕು. ನಮ್ಮ ಎಡಗೈ ಹಸ್ತದ ಎಲ್ಲಾ ಬೆರಳನ್ನು ಅಗಲಿಸ್ಬಿಟ್ಟು ಬಲಗೈನ ಹೆಬ್ಬೆಟ್ಟನ್ನ ಈ ಕಾರ್ಪಾಲ್ಸ್ ಬೋನ್ ಮಣಿಕಟ್ಟಿನ ಮೇಲೆ ಇಟ್ಟು, ಅದೇ ಬಲಗೈನ ತೋರು ಬೆರಳನ್ನು ಹೆಬ್ಬೆಟ್ ಮೇಲೆ ಟಚ್ ಮಾಡಿ, ಬಲಗೈ ಕಿರು ಬೆರಳನ್ನ ತೋರು ಬೆರಳ ಮೇಲೆ ಎಡಗೈನ ತೋರು ಮೇಲೆ ಇಟ್ಟು ಉಳಿದ ಎಲ್ಲಾ ಬೆರಳನ್ನ ಈ ರೀತಿ ಬೆಂಡ ಮಾಡೋದು, ಕುಷ್ಠರೋಗಿಗಳ ತರ. ಇದಕ್ಕೆ ಸುದರ್ಶನ ನಾರಸಿಂಹ ಅಂತ ಹೇಳಿ. ಸುಮಾರು ಜನ ನನಗೆ ಲೆಟರ್ ಹಾಕಿದ್ದಾರೆ, ಸುದರ್ಶನ ನಾರಸಿಂಹ ಮತ್ತೊಮ್ಮೆ ತೋರಿಸಿ ಅಂತೇಳಿ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ನಮ್ಮ ಬಲಗೈ ಹೆಬ್ಬೆಟ್ಟನ್ನ ಎಡಗೈನ ಮಣಿಕಟ್ಟು ಮೇಲೆ ಕಾರ್ಪಾಲ್ಸ್ ಬೋನ್ ಬುಡಭಾಗದಲ್ಲಿಟ್ಟು ಬಲಗೈನ ತೋರು ಬೆರಳನ್ನ ಹೆಬ್ಬೆಟ್ಟಿನ ಮೇಲೆ ಪ್ರೆಸ್ ಮಾಡಿ, ಬಲಗೈನ ಕಿರು ಬೆರಳನ್ನ ಎಡಗೈನ ತೋರು ಬೆರಳ ಮೇಲೆ ಪ್ರೆಸ್ ಮಾಡಿಬಿಟ್ಟು ಉಳಿದೆಲ್ಲ ಬೆರಳುಗಳನ್ನ ಈ ರೀತಿ ಕುಂಚಿತ ಅಂದರೆ ಬೆಂಡ್ ಮಾಡಿಬಿಟ್ರೆ ಇದಕ್ಕೆ ಸುದರ್ಶನ ನಾರಸಿಂಹ ಮುದ್ರಾ ಅಂತ ಹೇಳ್ತಾರೆ. ಈ ಮುದ್ರೆಯನ್ನು ಧಾರಣೆ ಮಾಡಿ ನಿಮಗೆ ಯಾರ್ಯಾರು ತೊಂದರೆ ಕೊಡ್ತಿದ್ದೋ ಅವ್ರ ಹೆಸರೆಲ್ಲ ಮನಸ್ಸಲ್ಲಿ ಸಂಕಲ್ಪ ಮಾಡಿ, ಓಂ ಸಹಸ್ರಾರ ಜ್ವಾಲಾವರ್ತಿನೇ ಕ್ಷೋಂ ಹನ ಹನ ಹುಂ ಫಟ್ ಸ್ವಾಹ, ಓಂ ಸಹಸ್ರಾರ ಜ್ವಾಲಾವರ್ತಿನೇ ಕ್ಷೋಂ ಹನ ಹನ ಹುಂ ಫಟ್ ಸ್ವಾಹ ಅಂತೇಳಿ ಆಫೀಸಲ್ಲೇ ಕೂತ್ಕೊಂಡು ಮಾಡಿ ಮನಸ್ಸಲ್ಲಿ, ಇಲ್ಲ ಮನೆಯಿಂದ ಹೊರಡೆ ಹೋಗುವಾಗಲೇ ಈ ಮಂತ್ರ ಜಪ ಮಾಡಿಬಿಡಿ. ನಿಮ್ಗೆ ಯಾವ ಶತ್ರುಗಳಿದ್ದಾರೋ ಅವರೆಲ್ಲ ಮಿತ್ರರಾಗ್ಬಿಡ್ತಾರೆ. ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ನಮಸ್ಕಾರ ರಾಘವೇಂದ್ರ ರಾಜ್ ಅವರೇ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ಶಿಲ್ಪಾ ಅಂದ್ಬಿಟ್ಟು. ಶಿಲ್ಪಾ ಅವರೆಲ್ಲಿಂದ ಕಾಲ್ ಮಾಡ್ತಿರೋದು? ಶಿಲ್ಪಾ, ತುಮಕೂರಿಂದ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಮ್ ತಮ್ಮ ರೇಣುಕಾ ಪ್ರಸಾದ್ ಅಂದ್ಬಿಟ್ಟು, ಅವನು ಏನೇ ಬಿಸ್ನೆಸ್ ಮಾಡಕ್ ಹೋದ್ರು 2 ದಿವಸ ಮಾಡ್ತಾನೆ, ಮತ್ತೆ ಮತ್ತೆ ಬಿಟ್ಬಿಡ್ತಾನೆ. ಮೊದ್ಲು ಒಂದ್ ಕಂಪ್ನಿಗೆ ಹೋಗ್ತಿದ್ದ, ಅದು ಸ್ಯಾಲ್ರಿ 20,000 ಕೊಡ್ತಿದ್ರು, ಅದು ಬಿಟ್ಬಿಟ್ಟ. ಏನೇ ಒಂದ್ ಮಾಡಕ್ ಹೋದ್ರು ಅಡೆತಡೆಗಳಾಗುತ್ತೆ ಅವನಿಗೆ. ಈಗ CC ಕ್ಯಾಮ್ರಾ ಸ್ವಲ್ಪ ಮಾಡ್ತಾನೆ, ಆಮೇಲೆ ಶೇರ್ ಬಿಸ್ನೆಸ್ ಸ್ವಲ್ಪ ಮಾಡ್ತಾನೆ. ಯಾವ್ದ್ ಮಾಡಿದ್ರೆ ಅವನ್ಗೆ ಒಳ್ಳೇದಾಗುತ್ತೆ? ಓಕೆ, ಇದು ಈ ಜಾತಕದಲ್ಲಿ ನೋಡೋದಾದ್ರೆ ನಾನಾ ಕ್ಷೇತ್ರಗಳಲ್ಲಿ ಬದುಕುವಂತ ಒಂದು ಯೋಗ ಇರುವಂತ ಜಾತಕ. ಕೆಲಸ ಬಿಟ್ಟು ಆಮೇಲೆ ಬಿಸ್ನೆಸ್ ಬಿಟ್ಟರು, ಆಮೇಲೆ ಇನ್ನೇನೋ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದೀರಾ. ಒಂದು ಉದ್ಯೋಗದಲ್ಲಿ ಸೀಮಿತವಾಗಿರೋದಿಲ್ಲ. ಅದೇ ಇವತ್ತಿನ ವಿಶೇಷವಾದ ಸಂಚಿಕೆ ನಾನು ಮಾತಾಡ್ತಿರೋದು. ವಿಘ್ನ ನಿವಾರಕ ನಾರಸಿಂಹರ ಮುದ್ರೆ ಮತ್ತು ಮಂತ್ರವನ್ನ ಜಪ ಮಾಡ್ಬೇಕಮ್ಮ. ಜೊತೆಗೆ ಈ ರೀತಿ ಸ್ಥಳ ಪಲ್ಲಟನ, ಉದ್ಯೋಗ ಬದಲಾವಣೆಗಳಾಗ್ತಿದ್ರೆ ಶಾಸ್ತ್ರ ಪ್ರಕಾರವಾಗಿ ಅಂಗವಿಕಲರಿಗೆ ಭೋಜನ ಮಾಡಬೇಕು. ಅಂಗವಿಕಲರಿಗೆ ಕೈಕಾಲು ಕಳ್ಕೊಂಡಿರೋರು, ಮೂಗು ಕಿವಿ ಕಿವುಡ್ರು, ಹೀಗೆ ನಾನಾ ವಿಧದ ಅಂಗವಿಕಲರನ್ನು ಪತ್ತೆ ಹಚ್ಚಿ ನಿಮ್ಮ ತಮ್ಮ ಖಾಲಿ ಹೊಟ್ಟೆನಲ್ಲಿ ಅವ್ರಿಗೆ ಸಿಹಿ ಭೋಜನವನ್ನು ಬಡಿಸಿ, ಅವ್ರು ಊಟ ಮಾಡಿದ ಎಂಜಲೆಯರಿಗೆ ನಮಸ್ಕಾರ ಮಾಡಿ ಆ ಎಂಜಲೆಯಲ್ಲಿ ತಗೊಂಡೋಗಿ ಎತ್ತಾಕ್ಬಿಟ್ಟು ಆಮೇಲೆ ನಿಮ್ಮ ಕುಲದೇವರ ದರ್ಶನ ಮಾಡಿದ್ರೆ ಕಡೆ ಪಕ್ಷ 5ರಿಂದ 10 ವರ್ಷ ಒಂದೇ ಕೆಲಸದಲ್ಲಿ ಸೀಮಿತವಾಗಿರುವಂಥ ಒಂದು ಉದ್ಯೋಗ ಪ್ರಾಪ್ತಿ ಆಗ್ತದೆ. ಅದು ವ್ಯವಹಾರನೇ ಆಗಿರ್ಬೋದು ಅಥವಾ ವ್ಯಾಪಾರನೇ ಆಗಿರ್ಬೋದು, ಏನೇ ಒಂದು ಕಾರ್ಯ ಮಾಡೋದು ಕೂಡ ಸೀಮಿತವಾಗಿ ಒಂದು ಕಾನ್ಸ್ಟೆಂಟ್ ಆಗಿ ಒಂದಷ್ಟು ವರ್ಷ ಬದುಕುವಷ್ಟು ಯೋಗ ಪ್ರಾಪ್ತಿ ಆಗ್ತದೆ. ಅಂಗವಿಕಲರಿಗೆ ಜೀವನದಲ್ಲಿ ಏನಾದ್ರು ತೊಂದರೆ ಕೊಟ್ಟಿದ್ರೆ ಆ ಮನುಷ್ಯ ನೆಕ್ಸ್ಟ್ ಬರ್ತಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಅವ್ನು ಏಳಿಗೆ ಆಗಿಬಿಡಲ್ಲ. 5 ತಿಂಗಳು 6 ತಿಂಗಳು 3 ತಿಂಗಳಲ್ಲಿ ಈ ಕಂಪ್ನಿ ಸರಿಯಾಗಿ ರಿಸೈನ್ ಮಾಡೋದು, ಇನ್ನೊಂದು ಕಂಪ್ನಿಗೆ ಹೋಗೋದು, ಅಲ್ಲೂ ಸರಿಯಾದ 6 ತಿಂಗಳು ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗೋದು, ಈಗ ಜಾಬ್ ಚೇಂಜ್ ಮಾಡ್ತಾ ಹೋಗ್ತಿರ್ತಾರೆ. ಈಗ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆಗಳಾಗ್ತಿರ್ತದೆ 6-7 ತಿಂಗಳಿಗೆಲ್ಲ. ಈ ಥರ ದೋಷ ಇರೋದ್ರಿಂದ ನಾನು ಇವತ್ತು ತೋರಿಸುವ ಒಂದು ವಿಘ್ನ ನಿವಾರಕ ನರಸಿಂಹ ಮುದ್ರೆಯನ್ನು ಮಾಡಿ, ಸೊ ಯಾವ ಕೆಲಸಗಳು ವಿಘ್ನ ಬರೋದಿಲ್ಲ, ಕಂಟಿನ್ಯೂಸ್ ನಡ್ಕೊಂಡು ಹೋಗುತ್ತೆ. ಜೊತೆಗೆ ಈ ಅಂಗವಿಕಲರ ಭೋಜನವನ್ನು ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಆ ಥರ ಆಗಲಿ ಇನ್ನೂ ಸರಿ ಹೋಗಲಿಲ್ಲ ಅಂದರೆ ನೀವು ಒಂದ್ಸಲ ಭೇಟಿ ಮಾಡಿ, ಖಂಡಿತ ನಾನು ಅದಕ್ಕೆ ಪರಿಹಾರ ಸೂಚಿಸ್ಕೊಡ್ತೀನಿ. ಕಾಲ್ ಮಾಡೋದಕ್ಕೆ ಧನ್ಯವಾದ. ನಮಸ್ಕಾರ. ವೀಕ್ಷಕರು, ಇನ್ನೊಬ್ರು ಕಾಲರ್ ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕೃಷ್ಣ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ಕೃಷ್ಣ ಅವರೇ? ಕೊಪ್ಪಳದಿಂದ ಮಾಡ್ತಾ ಇದ್ದೀನಿ ಮೇಡಮ್. ಕೊಪ್ಪಳದಿಂದ. ಸರಿ, ಗುರುಜಿ ಅವರಿದ್ದಾರೆಪ್ಪ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಾ, ಕೊಡಿ. ನಮಸ್ತೆ ಕೃಷ್ಣ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ತಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಗುರುಗಳೇ, ನಾವೆಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ತಾವು ಹೇಳ್ತಾ ಇರೋ ಮುದ್ರೆ ಆಮೇಲೆ ಮಂತ್ರಗಳೆಲ್ಲ ಮನಸ್ಸಲ್ಲೇ ಮತ್ತೆ ಜಪ ಮಾಡ್ತಾ ಇರ್ತೀವಿ. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀರಿ ಗುರುಗಳೇ, ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್. ಹೇಳಂತ ಪ್ರಶ್ನೆ ಎಲ್ಲ ಮುದ್ರೆಗಳೆಲ್ಲ ಇಷ್ಟ ಇದೆ.
ಏನು ಮಾಡೋದು ಆ ಮುದ್ರೆ ಮಂತ್ರ ತೋರಿಸ್ತೀನಿ, ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡಿ ನಂಗೆ ಸಕ್ಸಸ್ ಆಗಿದೆ ಅಂತ ಯಾರು ಹೇಳ್ತಿಲ್ಲ. ನೋಡ್ತಿದ್ದೀವಿ ಕಾರ್ಯಕ್ರಮ ಅಂತ ಹೇಳ್ತಾರೆ ವಿನ ಅದ್ರ ಫಲ ನಂಗೆ ವಾಪಸ್ ರಿಟರ್ನ್ ಮಾಡಿ ತಿಳಿಸ್ತಾ ಇಲ್ಲ. ಗುರುಗಳೇ, ನಂದು ಒಂದು ಕೆಲಸ ಇತ್ತು. ಇದು ಓಂ ವಿಜಯ ಜಯ ಜಯ ವಿಜಯ ಆ ಮಂತ್ರ ಜಪ ಮಾಡ್ತಾ ಇದ್ದೀನಿ. ಅದು ಮಾತ್ರ ಸಕ್ಸಸ್ ಆಗಿದೆ. ಕೃಷ್ಣ ಅವರು ಲೈನ್ ನಲ್ಲಿ ಇದ್ರು, ತಮ್ಮ ಸಮಸ್ಯೆಯನ್ನ ಗುರುಗಳ ಬಳಿ ಹೇಳ್ಕೊಳ್ತಾ ಇದ್ರು. ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಕೃಷ್ಣ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ. ಓಕೆ ಮೇಡಮ್. ಓಕೆ, ಹೇಳಿ ಕೃಷ್ಣ, ನಿಮ್ ಸಮಸ್ಯೆ ಏನು ಹೇಳಿ. ನಮಸ್ತೆ ಮೇಡಮ್. ಗುರುಜಿ ಯಾವುದೇ ತರ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ತರ ಕೆಲಸ ಕಾರ್ಯಗಳು ಯಾವುದೇ ಆಗ್ತಾ ಇಲ್ಲ, ಯಾವುದೇ ಹಿಂದುಳಿತಾ ಇದ್ದಾನೆ ಗುರುಗಳೇ. ಏನ್ ಕೆಲಸ ಮಾಡ್ತೀರಾ ಫಸ್ಟ್ ಆಫ್ ಆಲ್? ಡ್ರೈವರ್ ಇದ್ದೀನಿ ಮೇಡಮ್, ಡ್ರೈವರ್ ಇದ್ದೀನಿ. ಆದ್ರೆ ಇದಕ್ಕೂ ಮುಂಚೆ ಒಂದು ಗಾಡಿ ತಗೊಂಡಿದ್ದೆ, ಸುಮಾರು 2-3 ಲಕ್ಷ ಲಾಸ್ ಆಗಿದೆ ಗುರುಗಳೇ. ಅದ್ರ ಮತ್ತೆ ಮುಂದೆ ಒಂದು ವೆಹಿಕಲ್ ತಗೋಬೇಕಂತ ಇದ್ದಾನೆ, ಅದನ್ನು ಆಗ್ತಾ ಇಲ್ಲ. ಆಮೇಲೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಅದನ್ನು ಆಗ್ತಾ ಇಲ್ಲ ಗುರುಗಳೇ. ನೋಡಿ, ಯಾವುದೇ ಮನುಷ್ಯ ಏನೇ ಒಂದು ಒಳ್ಳೆ ಉದ್ಯೋಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ಅವನ ಜಾತಕ ಗುರು ದಶೆ ಇರಬೇಕು. ಗುರುವಿನ ಆಶೀರ್ವಾದ, ಬೃಹಸ್ಪತಿ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ಅವನಿಗೆ ಯಶಸ್ವಿ ಆಗಕ್ಕೆ ಸಾಧ್ಯ. ಒಂದು ಸಲ ಗುರು ಆಶೀರ್ವಾದ ಮಾಡಿಬಿಟ್ರೆ ಶುಕ್ರ ದಶೆ ನಡ್ಸ್ಕೊಂಡು ಹೊಟ್ಟೋಗುತ್ತೆ. ಈಗ ನೀವು ಕಾರ್ ತಗೊಂಡಿದ್ದೀರಾ, ವರ್ಷಾನುಗಟ್ಲೆ ರಿಪೇರಿ ಬರ್ದೇನೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಶುಕ್ರ ದಶೆ ಇರಬೇಕು. ಗುರು ದಶೆ ಶುಕ್ರ ದಶೆ ಇದ್ರೆ ಮಾತ್ರ ಮನುಷ್ಯ ಉನ್ನತವಾದ ಅಭಿವೃದ್ಧಿ ಪಡ್ಲಿಕ್ಕೆ ಸಾಧ್ಯ. ಇದ್ರ ಮಧ್ಯದಲ್ಲಿ ಎಲ್ಲೋ ವಿಘ್ನಗಳಿದೆ. ಈ ವಿಘ್ನಗಳನ್ನು ನೀವು ಅದನ್ನ ನಾಶ ಮಾಡ್ಕೋಬೇಕು, ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಾನು ಈ ಸಂಚಿಕೆಯಲ್ಲಿ ಈಗ ಹೋಗ್ತಾ ಮುಂದೆ ನಾನು ವಿಘ್ನ ನಿವಾರಕ ನರಸಿಂಹನ ಮುದ್ರೆ ಮತ್ತು ಮಂತ್ರವನ್ನು ಹೇಳ್ಕೊಡ್ತೀನಿ. ದಿನನಿತ್ಯ ಮನೆ ಬಿಡೋಕೆ ಮುಂಚೆ ಒಂದು 15 ಸಲ ಜಪ ಮಾಡಿ ಹೋಗಿ. ನಿಮ್ಮ ಡ್ರೈವಿಂಗ್ ಅಥವಾ ನಿಮ್ಮ ಯಾವ ಬಿಸ್ನೆಸ್ ಮಾಡ್ತಿರೋ ಅದ್ರ ಕಡೆ ಪಕ್ಷ ಒಂದು 48 ದಿನದಲ್ಲಿ ಬಹಳ ಉನ್ನತವಾದ ಪ್ರಗತಿಯನ್ನು ಕಾಣ್ತೀರಾ. ಜಿಗುಪ್ಸೆ ಬೇಡಿ. ಇದು ಎಲ್ಲ ಜೀವನದಲ್ಲೂ ಬರುವಂಥ ಒಂದು ವಿಶೇಷವಾದಂಥ ಕ್ಯಾರೆಕ್ಟರ್. ಇದು ಎಲ್ಲ ಕೆಲಸ ಮಾಡಿದ್ರೆ ವಿಘ್ನ ಬರ್ತಾ ಇರ್ತದೆ. ಆ ವಿಘ್ನ ನಿವಾರಣೆ ಮಾಡ್ಕೊಳ್ಳೋಂಥ ಶಕ್ತಿನ ನಿಮ್ಮಲ್ಲಿ ತುಂಬ್ಕೋಬೇಕು. ಆ ಟೆಕ್ನಿಕ್ ನಾನು ಇವತ್ತು ಹೇಳ್ಕೊಡ್ತೀನಿ, ಆ ಒಂದು ಉಪಾಯ ಹೇಳ್ಕೊಡ್ತೀನಿ. ಅದನ್ನು ನೀವು ಡ್ರೈವರ್ ಅನ್ನೋ ಕ್ಷೇತ್ರದಲ್ಲೇ, ಆ ಡ್ರೈವರನ್ನು ಉದ್ಯೋಗದಲ್ಲೇ ಇನ್ನೂ ಚೆನ್ನಾಗಿ ಹೆಚ್ಚೆಚ್ಚಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೋದು. ಇನ್ನೂ ಹೆಚ್ಚೆಚ್ಚಿಗೆ ನೀವು ಕಾರ್ ತೊಗೋಬೋದು, ಇಲ್ಲ ಬಸ್ ತೊಗೋಬೋದು, ಲಾರಿ ತೊಗೋಬೋದು. ಅದು ಯಾವ ವೆಹಿಕಲ್ ಓಡಿಸ್ತಾ ಇದ್ರು ಅದರಲ್ಲೇ ನೀವು ಹಲವಾರು ವೆಹಿಕಲ್ ಪರ್ಚೇಸ್ ಮಾಡಿ 100 ಜನಕ್ಕೆ ಕೆಲಸ ಕೊಟ್ಟು ಯೋಗ ಪ್ರಾಪ್ತಿಯಾಗಲಿ ಅಂತ ನಾನು ಭಗವಂತನ ಹಾರೈಸ್ತೀನಿ. ಹಾಗೆ ಈ ಸಂಚಿಕೆಯಲ್ಲಿ ಕೊನೆ ಭಾಗದಲ್ಲಿ ನಾನು ಮುದ್ರೆ ಮಂತ್ರವನ್ನು ತೋರಿಸ್ಕೊಡ್ತೀನಿ. ದಯವಿಟ್ಟು ನೋಡಿ, ಮತ್ತೆ ಪೆನ್ ತಗೊಂಡು ಆ ಮಂತ್ರ ಬರ್ಕೊಳ್ಳಿ, ನಿಮ್ಗೆ ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಪ್ರತಿನಿತ್ಯವೂ ಕೂಡ ಗುರುಜಿ ಅವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದಂತಹ ಅತ್ಯಂತ ಪ್ರಭಾವಶಾಲಿ ಮಂತ್ರಗಳು ಹಾಗೂ ಮುದ್ರೆಗಳನ್ನ ಸೂಚಿಸಿಕೊಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನೀವು ಈ ಮಂತ್ರಗಳು ಹಾಗೂ ಮುದ್ರೆಗಳನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ನೀವು ದೂರ ಬರಬಹುದು. ತಾತ್ಕಾಲಿಕವಾಗಿ ಕೆಲವಾರು ದಿನಗಳು ಮಾತ್ರ ಮಾಡಿ ಇದರಿಂದ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳೋದಕ್ಕೂ ಮುಂಚಿತವಾಗಿ ನೀವು ಸುದೀರ್ಘವಾಗಿ ಪ್ರತಿನಿತ್ಯವೂ ಈ ಮಂತ್ರಗಳು ಹಾಗೂ ಮುದ್ರೆಗಳನ್ನ ಮಾಡಿದ್ದೇ ಆದಲ್ಲಿ ಉತ್ತಮ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಈಗ ಒಂದಿಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿಂದ ಪತ್ರ ಬಂದಿದೆ. ಹೆಸರನ್ನ ಗೌಪ್ಯವಾಗಿಡಿ ಅಂತ ಹೇಳಿದರೆ, ಬನ್ನಿ ನೋಡೋಣ ಅವರ ಸಮಸ್ಯೆ ಏನು ಅನ್ನೋದನ್ನ. ಗುರುಜಿ, ಬೆಂಗಳೂರಿನಿಂದ ಬಂದಂತ ಈ ಒಂದು ಪತ್ರ, ಹೆಂಡತಿ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಮಿಸಸ್ ತುಂಬಾ ಒಂದು 2-3 ವರ್ಷಗಳಿಂದ ಡಿಪ್ರೆಷನ್ ಇಂದ ಬಳಲ್ತಾ ಇದ್ದಾರೆ. ತುಂಬಾ ಸಮಸ್ಯೆ ಆಗುತ್ತೆ ಆರೋಗ್ಯದಲ್ಲಿ. ಇನ್ನು ನಿದ್ದೆಗೆ ಜಾರಿದಾಗ 5-6 ಗಂಟೆಗಳ ಕಾಲ ಎದ್ದೇಳೋದೇ ಇಲ್ಲ, ಮತ್ತೆ ಎಬ್ಸಿದ್ರು ಕೂಡ ಆಕೆಗೆ ಆ ಚೈತನ್ಯ ಶಕ್ತಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟೇ ಒಂದು ಆರೋಗ್ಯಕ್ಕೆ ಸುಧಾರಿಸಕ್ಕೆ ಒಂದು ಮೆಡಿಸಿನ್ಸ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಫಲ ಕಂಡು ಬಂದಿಲ್ಲ. ಈ ತರ 5 ವರ್ಷಗಳಿಂದ ಆಗ್ತಾ ಇದೆ. ಈಗ ಆಕೆಗೆ 2 ವರ್ಷದ ಮಗು ಕೂಡ ಇದೆ. ಮಗುವನ್ನ ನೋಡ್ಕೊಳ್ಳಿಕ್ಕೆ ಆಕೆಗೆ ಗಮನ ಕೊಡಕ್ ಆಗ್ತಿಲ್ಲ. ಇದರಿಂದ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ದಯವಿಟ್ಟು ಯಾವ್ದಾದ್ರು ಒಂದು ಮಂತ್ರ ಹಾಗೂ ಮುದ್ರೆಯನ್ನ ಸೂಚಿಸ್ಕೊಡಿ ಅಂತ ಕೇಳಿದ್ದಾರೆ. ಈ ಮನೋಬೇನೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತ ಖಿನ್ನತೆ, ಅದು ಆಟಿಸಮ್ ಇರ್ಬೋದು, ಹಿಸ್ಟೀರಿಯಾ ಇರ್ಬೋದು, ಸ್ಕಿಜೋಫರ್ನಿಯಾ ಇರ್ಬೋದು, ಮನಿಯಾ ಇರ್ಬೋದು, ಅಲ್ಝಿಮರ್ ಇರ್ಬೋದು. ಹೀಗೆ ಇವತ್ತಿನ ಸಮಾಜ ಸುಮಾರು ಜನ ಈ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದಾರೆ, ಭಯ, ಭೀತಿ, ಉದ್ವೇಗದಿಂದ. ಇದು ಏನಕ್ಕೆ ಆಗಿದೆ ಅಂತ ನಾವು ಪತ್ತೆ ಹಚ್ಚಬೇಕು ಅಂದರೆ ನೀವು ಒಂದ್ಸಲ ಭೇಟಿ ಮಾಡಿದ್ರೆ ನಾನು ಪರಕಾಯ ಪ್ರವೇಶ ಮಾಡಿ ಯಾವ ಪಿತೃಶಾಪನ ಅಥವಾ ಜಾತಕದಲ್ಲಿ ಯಾವ ತೊಂದರೆಗಳಿದೆ ಅಂತ ನೋಡಿ ಹೇಳ್ಬೋದು. ಆದರೆ ನಾನು ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ನರಸಿಂಹರ ಬಗ್ಗೆ, ಮನಸ್ಸಿಗೆ ಮೈಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಮುದ್ರೆಗಳನ್ನು, ಮಂತ್ರಗಳನ್ನು ತಿಳಿಸಿದ್ದೀನಿ. 5 ವರ್ಷದಲ್ಲೂ ಮಾನಸಿಕ ಖಿನ್ನತೆ ಇದೆ. ನಿದ್ದೆ ಮಾಡಿದ್ರೆ 5-6 ಗಂಟೆ ನಿದ್ದೆ ಮಾಡ್ತಾರೆ, ಮತ್ತೆ ಎದ್ದಾಗ ಚೈತನ್ಯ ಇರೋದಿಲ್ಲ. 2 ವರ್ಷದ ಮಗು ಇದೆ, ಮಗು ನೋಡ್ಕೊಳ್ತಿಲ್ಲ ಅಂತಂದರೆ ಬಹುಶಃ ಬಾಣಂತಿ ಸನ್ನಿಯಿಂದ ಈ ರೀತಿ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆದರೂ ಒಂದ್ಸಲ ಡೀಟೇಲ್ ಆಗಿ ರಿಪೋರ್ಟ್ ತೋರಿಸಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಅನಲೈಸ್ ಮಾಡಿ ಸೂಕ್ತ ಪರಿಹಾರ ನೀಡಲಿಕ್ಕೆ ನಾನು ರೆಡಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ಈ ನರಸಿಂಹರ ಒಂದು ಮುದ್ರೆಗಳನ್ನು, ಯಾವುದಾದ್ರು ಒಂದು ಮುದ್ರೆಯನ್ನು ನೀವು ಪ್ರತಿನಿತ್ಯ ಧಾರಣೆ ಮಾಡಿ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ಈ ರೋಗ ಖಂಡಿತ ಒಂದು ವಾರದೊಳಗೆ ಕ್ಯೂರ್ ಆಗುತ್ತೆ. ನಿಮ್ಮ ಹೆಂಗಸರಿಗೆ, ನಿಮ್ಮ ಹೆಂಡತಿಗೆ ಹೇಳಿ ನೋಡಿ, ಜ್ವಾಲಾ ನರಸಿಂಹರ ಮುದ್ರೆ ಮಾಡಲಿ ಅಥವಾ ಕಾರಂಜ ನರಸಿಂಹರ ಮುದ್ರೆ ಮಾಡಿ. ಇದು ಕಾರಂಜ ನರಸಿಂಹ. ಈ ಮಣಿಕಟ್ಟು ಬಂದ್ ಮಾಡಬೇಕು, ಟಚ್ ಆಗಿಬಿಟ್ಟು ಉಳಿದೆಲ್ಲ ಬೆರಳುಗಳನ್ನು ಈ ರೀತಿ ಬೆಂಡ್ ಮಾಡಿ ಒಂದು ಮಾಡಿದ ಮುದ್ರೆ, ಇದಕ್ಕೆ ಪಾವನ ನರಸಿಂಹ ಅಂತಾರೆ.
ಇಲ್ಲ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ ಬೆರಳು ಕಿರುಬೆರಳನ್ನು ಎಡಗೈ ಕಿರುಬೆರಳು ಬಲಭಾಗದ ಕಿರುಬೆರಳಿಗಿಡಿ ಮತ್ತು ಎಡಗೈನ ಉಂಗುರದ ಬೆರಳು ಬಲಗೈನ ಉಂಗುರದ ಬೆರಳ ಮೇಲೆ ಟಚ್ ಮಾಡಿ ಎಡಗೈ ಮಧ್ಯದ ಬೆರಳನ್ನು ಮತ್ತು ಬಲಗೈ ಮಧ್ಯದ ಬೆರಳಿಗೆ ಒಂದಕ್ಕೊಂದು ಜಾಯಿನ್ ಮಾಡಿ ಉಳಿದ ಎಲ್ಲ ಬೆರಳುಗಳನ್ನು ಅಂದರೆ ತೋರು ಬೆರಳು ಅಂಗುಷ್ಟವನಿಗೆ ಸ್ಟ್ರೈಟಾಗಿ ನಿಲ್ಸ್ಕೊಂಡ್ಬಿಟ್ರೆ ಇದಕ್ಕೆ ಜ್ವಾಲಾ ನರಸಿಂಹರ ಇದು ಮೆಂಟಲ್ ಡಿಸಾರ್ಡರ್ನೆಸ್ ಏನೇ ಇದ್ರೂ ಕೂಡ ನಿವಾರಣೆ ಮಾಡುತ್ತೆ. ಓಂ ರಂ ಕ್ಷ್ರೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಓಂ ರಂ ಕ್ಷ್ರೋಂ ರಂ ಜ್ವಾಲಾ ನರಸಿಂಹಾಯ ನಮಃ ಅನ್ನೋ ಈ ಮುದ್ರೆ ಧಾರಣೆ ಮಾಡಿ ಈ ಮಂತ್ರ ಹೇಳಿದ್ದಾದರೆ ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಕಮ್ಮಿ ಮಾಡ್ಬೋದು. ಮತ್ತು ಚೆನ್ನಾಗಿ ಆ್ಯಕ್ಟಿವ್ ಆಗಿ ನಡೆದು ಓಡಾಡಿ ಕೆಲಸದ ಮೇಲೆ ಆಸಕ್ತಿ, ಮಗು ನೋಡ್ಕೊಳ್ಳೋದ್ರಲ್ಲಿ ಆಸಕ್ತಿ, ಮತ್ತು ನಿಮ್ಮನ್ನು ಕೂಡ ನೋಡ್ಕೊಳ್ಳೋ ಒಂದು ಆಸಕ್ತಿ ಪ್ರಾರಂಭ ಆಗುತ್ತೆ ಒಂದೇ ವಾರದಲ್ಲಿ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಲೆಟ್ರ್ ಬರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ವೀಕ್ಷಕರೀಗ ಇನ್ನೊಂದು ಪತ್ರವನ್ನ ನೋಡೋಣ. ಬೆಂಗಳೂರಿನಿಂದ ಇನ್ನೊಂದು ಪತ್ರ ಬಂದಿದೆ. ಹೆಸರನ್ನ ಸೂಚಿಸೋದು ಬೇಡ ಅಂತ ಹೇಳಿದರೆ, ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ ಪತ್ರದಲ್ಲಿ ಹೇಳ್ತಾ ಇದ್ದಾರೆ, ನನಗೆ 7 ವರ್ಷಗಳಿಂದ ಚಳಿಗಾಲದಲ್ಲಿ 2 ಕೈಗಳ 10 ಬೆರಳುಗಳು ಕೂಡ ಉಗುರಿನ ಮೇಲೆ ಹಾಗೂ ಉಗುರಿನ ತುದಿಯಲ್ಲಿ ಊತ ಬಂದು ಕೀವು ತುಂಬಿಕೊಳ್ಳುತ್ತೆ. ಇನ್ನು ಸೂಜಿಯಲ್ಲಿ ಚುಚ್ಚಿದ ಹಾಗೆ ತುಂಬಾ ನೋವಾಗುತ್ತೆ ಗುರುಜಿ ಅಂತ ಹೇಳ್ತಿದ್ದಾರೆ. ಕೈ ಬೆರಳುಗಳ ಉದ್ದ ಕೂಡ ಕಡಿಮೆ ಆಗುವಂತೆ ಕಾಣುತ್ತೆ. ಚರ್ಮ ಕೊಳೆಯೋ ಆ ರೀತಿ ಆಗುತ್ತೆ. ಇದಕ್ಕೆ ಡಾಕ್ಟರ್ ಬಳಿ ಎಷ್ಟೇ ಒಂದು ನಾನು ತೋರಿಸಿದ್ರು ಕೂಡ ತಣ್ಣೀರನ್ನ ಮುಟ್ಲೇಬಾರ್ದು ಅಂತ ಹೇಳ್ತಾರೆ. ಹೀಗಿದ್ರೆ ಮನೆ ಕೆಲಸ ಹೇಗೆ ಗುರುಜಿ? ಚಿಕ್ಕ ಮಗಳಿದ್ದಾಳೆ, ಆಕೆಯನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕಾದಂತ ಅನಿವಾರ್ಯತೆ, ಮನೆಯಲ್ಲಿ ಸಂಸಾರ ನೋಡ್ಕೋಬೇಕು, ಯಾವುದೇ ರೀತಿಯಂತ ಕೆಲಸ ತಣ್ಣೀರ್ನ ಮುಟ್ಟಬಾರ್ದು ಅಂದ್ರೆ ನಾನು ಹೇಗೆ ನನ್ನ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೋಬೇಕು ಅಂತ ಕೇಳ್ತಿದ್ದಾರೆ. ಯಾವಾಗ್ಲೂ ಬೆಚ್ಚಗೆ ಇಟ್ಕೋಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಬೆರಳುಗಳ ಉಗುರಿನ ಮೇಲೆ ಮತ್ತು ತುದಿಯಲ್ಲಿ ಗಾಯ ಆಗೇ ಆಗುತ್ತೆ. ಏನ್ ಮಾಡೋದು? ದಯವಿಟ್ಟು ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಈ ಥರ ದೋಷ ಸಾಕಷ್ಟು ಜನ ಇದೆ. ಈ ಪ್ರಾಬ್ಲಮ್ ಸುಮಾರು ಜನಕ್ಕೆ ನಾನು ಈಗಾಗಲೇ ಹಲವಾರು ವರ್ಷಗಳಲ್ಲಿ ನೋಡಿದಾಗ, ಪರಕಾಯ ಪ್ರೊಫೆಷನ್ ಮಾಡಿದಾಗ, ಅತ್ತೆಯರಿಗೆ ಸುಡೋದು, ಕಾಯಿಸ್ಬಿಟ್ಟು ಸುಡೋದು ಏನಾದ್ರು ಹಿಂದಿನ ಜನ್ಮದಲ್ಲಿ ಮಾಡಿದರೆ ಅಥವಾ ಅವ್ರಿಗೆ ಬೆರಳಿಗೆ ಸಂಬಂಧಪಟ್ಟಂಥ ಏನಾದ್ರು ತೊಂದರೆಗಳು ಕೊಟ್ಟಿದ್ರೆ ನೆಕ್ಸ್ಟ್ ಬರ್ತಲ್ಲಿ ಈ ಕಾರ್ಯಗಳು ಬರುತ್ತೆ. ಇದು ಇವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಸಿಂಪ್ಟಮ್ಸು ನಾನು ಹಲವಾರು ಜಾತಕದಲ್ಲಿ ನೋಡಿದ್ದೀನಿ. ತಾತ್ಕಾಲಿಕವಾಗಿ ಈ ಬೆರಳುಗಳಿಗೆ ಸೈನಸ್ ಅಂತ ಹೇಳ್ತಾರೆ ಮೆಡಿಕಲ್ ಸೈನ್ಸಲ್ಲಿ. ಈ ಸೈನಸ್ಸಲ್ಲಿ ತುದಿಗಳಿಗೆ ಕ್ಯೂ ಬರೋದು, ಈ ಉಗುರಿನ ಭಾಗದಲ್ಲಿ ಹೆಪ್ಪು ಕಟ್ಕೊಳ್ಳೋದು, ರಕ್ತ ಮತ್ತು ಗಂಟಾಗೋದು, ಪೇನ್ ಆಗೋದು, ಇದು ಉಗುರಿನ ಮುಂದಿನ ಭಾಗ ಮಾತ್ರ, ಮೊದಲನೇ ಪರ್ವ ಮಾತ್ರ ದಪ್ಪಕ್ಕಾಗೋದು, ಇದೆಲ್ಲ ಸೂಚನೆಗಳಿರುತ್ತೆ. ಬಹುಶಃ ನಾನು ಈ ವಿರಾಮದ ನಂತರ ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಡ್ತೀನಿ. ದಯವಿಟ್ಟು ಹಾಗೆ ಟಿವಿ ನೋಡ್ತಾ ಇರಿ, ಇದಕ್ಕೆ ಪರಿಹಾರ ಖಂಡಿತ ತಿಳಿಸ್ಕೊಡ್ತೀನಿ. ಗುರುಜಿ ಅವರು ಪತ್ರವೊಂದಕ್ಕೆ ಪರಿಹಾರವನ್ನ ಸೂಚಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಬನ್ನಿ ಪರಿಹಾರ ಏನು ಕೇಳೋಣ ಗುರುಜಿ. ಈ ಸೈನಸ್ ಅನ್ನೋ ಭಾಗ ಯಾವಾಗ ಕೊಳೆತಾ ಹೋಗ್ತದೆ, ಕೊಳೆತು ಬಿಟ್ರೆ ಕ್ಯೂ ತುಂಬಿಕೊಳ್ಳುತ್ತೆ. ಯಾವಾಗ ಕ್ಯೂ ತುಂಬಿಕೊಳ್ತು ತಣ್ಣೀರು ಮುಟ್ಟಕ್ಕಾಗಲ್ಲ, ಒಂದಷ್ಟು ಒಂದೇನೋ ಒಂದು ಮುಟ್ಟಿದ ತಕ್ಷಣ ಪೇಯ್ನ್ ಶುರು ಆಗುತ್ತೆ. ಅದನ್ನು ಅವ್ರು ಯಾವಾಗಲೂ ಹತ್ತಿ ಅಥವಾ ಗ್ಲೌಸ್ ಹಾಕೋತಾ ಇರಬೇಕು. ಮನೆ ಕೆಲಸ ಮಾಡೋಕ್ಕಾಗದೇ ಇಲ್ಲ ಈ ಥರ ಇದ್ದಾಗ ಅಂಥವ್ರು ಏನು ಮಾಡಬೇಕು, ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಉಗುರು ಸುತ್ತಾದಾಗ ಹೇಗೆ ನಿಂಬೆಹಣ್ಣ ನಾವು ಹಾಕ್ತೀವೋ ಹಾಗೆ ಆ ಥರದೊಂದು ನಿಂಬಾ ಥೆರಪಿ ಅಂದರೆ ನಿಂಬೆಹಣ್ಣಿನ ಜ್ಯೂಸ್ನಲ್ಲಿ ಮಾಡೋ ಒಂದು ಚಿಕಿತ್ಸೆ ಅದು ಮಾಡ್ಬೋದು. ಇಲ್ಲ ಅಂದರೆ ಇದಕ್ಕೆ ವಿಶೇಷವಾದಂಥ ಮುದ್ರೆ ಅಂದರೆ ರೌದ್ರ ನಾರಸಿಂಹ ಅಥವಾ ಪಾವನ ನಾರಸಿಂಹರ ಮುದ್ರೆ ಹಿಂಗೆ ಮಾಡಬೇಕು. ಈ ರೀತಿ ಮಾಡಿ, ಇಲ್ಲ ಹತ್ತಿ ಹಣ್ಣಿನ ಮರದ ಹಣ್ಣು, ಆ ಹಣ್ಣನ್ನು ಕಿತ್ಬಿಟ್ಟು ಸೆಂಟ್ರಲ್ ಹೋಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಟಚ್ ಮಾಡಿ 10 ನಿಮಿಷ ಇಟ್ಬಿಟ್ರೆ ಖಂಡಿತ ಅದು ಸಕ್ ಮಾಡುತ್ತಾ ಆ ಇನ್ಫೆಕ್ಷನ್ನ. ಇದೊಂದು ಥೆರಪಿ. ಇದು ಯಾವುದೂ ಆಗಲಿಲ್ಲ ಅನ್ನೋ ಒಂದ್ಸಲ ನಾನು ಭೇಟಿ ಮಾಡಿದ್ರೆ ಆ ಬೆರಳುಗಳಿಗೆ ಮಂತ್ರ ಹಾಕಿ ಅದರಿಂದ ದೋಷನ ತೆಗಿಬೋದು. ಸೊ ಅದರಿಂದ ಅವ್ರಿಗೆ ನಾ ಪರಿಹಾರ ಏನಂತಂದರೆ, ಹತ್ತಿ ಹಣ್ಣಿನ ಮರದ ಹಣ್ಣನ್ನು ಇದಕ್ಕೆ ಉಗುರುಗಳಿಗೆ ಚುಚ್ಚಿ, ಇಲ್ಲ ನಿಂಬೆಹಣ್ಣನ್ನು ಹೋಲ್ ಮಾಡಿ ಅದಕ್ಕೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ, ಇಲ್ಲ ಈ ಪಾವನ ನಾರಸಿಂಹ ರೌದ್ರ ನಾರಸಿಂಹರ ಮುದ್ರೆಯನ್ನು ಮಾಡಿ. ಇದು ಯಾವುದೋ ಕ್ಯೂರ್ ಆಗಲಿಲ್ಲ, ನಾನು ಒಂದು ಸಲ ಬಂದು ಭೇಟಿ ಮಾಡಿ ಅದಕ್ಕೆ ನಾನು ಸರಿಯಾದ ಪರಿಹಾರ ಮತ್ತು ಮಂತ್ರವನ್ನು ತಿಳಿಸ್ತೀನಿ. ಈ ವಿಘ್ನ ನಿವಾರಕ ನಾರಸಿಂಹರ ಮುದ್ರೆಯನ್ನು ಭಾಳ ವಿಶೇಷವಾದದ್ದು. ಯಾರ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗಲ್ಲ, ಪ್ರಾರಂಭದಲ್ಲಿ ಮಾಡೋ ಒಂದು ಉಲ್ಲಾಸ, ಉತ್ಸಾಹ, ಆಸಕ್ತಿ, ಆ ಒಂದು ಇಂಟ್ರೆಸ್ಟು ಎಂಡಿಂಗಲ್ಲಿ ಇರೋದಿಲ್ಲ ಕೆಲವರಿಗೆ. ಒಂದು ಸಿಂಪ್ಟಮ್ಸ್. ಎರಡನೇ ಸಿಂಪ್ಟಮ್ಸು, ಎಲ್ಲ ಕೆಲಸ ಮಾಡ್ತಾರೆ ಬಂಡವಾಳ ಹಾಕಿ, ಭಾಳ ಬುದ್ಧಿವಂತಿಕೆಯಿಂದ, ಭಾಳ ಚಾಣಾಕ್ಷತೆಯಿಂದ, ಭಾಳ ಅನುಭವದಿಂದ ಕೆಲಸ ಮಾಡ್ತಾರೆ. ಆದರೆ ಕೆಲಸ ಭರ್ತಿ ಆಗ್ತಿಲ್ಲ, ಕಂಪ್ಲೀಟ್ ಆಗ್ತಿಲ್ಲ, ಮುಗಿತಿಲ್ಲ, ಏನೋ ಒಂದು ಇಂಡ್ರೆನ್ಸ್, ಅಬ್ಸ್ಟಕಲ್ಸ್ ಇರ್ತದೆ. ಆ ಥರದವರು ವಿಘ್ನ ನಿವಾರಕ ನಾರಸಿಂಹರ ಜಪ ಮಾಡಬೇಕು. ಮೂರನೇದು, ಯಾರಾದರೂ ಮನೆ ಬಿಟ್ಟು ಪ್ರಯಾಣ ಮಾಡುವಾಗ ಆಕ್ಸಿಡೆಂಟ್ ಆಗ್ಬೋದು ಏನೋ ಹೋಗ್ತಾ ಹೋಗ್ತಾ, ಅಥವಾ ಏನೋ ಬಂದು ನೀವು ಸರಿಯಾಗಿ ಡ್ರೈವ್ ಮಾಡ್ತಿರ್ಬೋದು, ಆದರೆ ನಿಮ್ಮ ಮುಂದೆ ಬರೋ ವ್ಯಕ್ತಿ ಸರಿಯಾಗಿ ಡ್ರೈವ್ ಮಾಡ್ತಾನೆ ಅಂತ ಏನು ಗ್ಯಾರಂಟಿ? ನೀವು ಚೆನ್ನಾಗಿ ಭಾಳ ಚಾಣಕ್ಷತೆಯಿಂದ, ಗಂಭೀರದಿಂದ, ಭಾಳ ಶ್ರದ್ಧೆಯಿಂದ ಡ್ರೈವ್ ಮಾಡ್ತಿರ್ತೀರ, ಆದರೆ ಮುಂದಿನ ಬರೋ ವ್ಯಕ್ತಿ ಯಾವ ವೆಹಿಕಲಲ್ಲಿ ಯಾವ ರೀತಿ ನಿಮ್ಗೆ ಬಂದು ಟೆಸ್ಟ್ ಮಾಡಿ ಅಪಘಾತ ಮಾಡ್ತಾನೋ ಗೊತ್ತಿಲ್ಲ.
ಆ ಥರ ವಾಹನದಲ್ಲಿ ಆಗುವಂಥ ಅಪಘಾತ, ಪಂಚಭೂತಗಳಿಂದ ಆಗುವಂಥ ಅಪಘಾತಗಳನ್ನು, ವಿಘ್ನಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ವಿಘ್ನ ನಿವಾರಕ ನರಸಿಂಹರ ಮುದ್ರೆ ಜಪ ಮಾಡಬೇಕು. ಮನೆ ಯಾವುದೋ ಒಂದು ಊರಿಗೆ ಪ್ರಯಾಣ ಮಾಡ್ಬೇಕಾದ್ರೆ, ಅಥವಾ ಮನೆ ಬಿಟ್ಟು ಆಫೀಸ್ಗೆ ಹೊರಡುವಾಗ, ಅಥವಾ ಮನೆ ಬಿಟ್ಟು ಅಂಗಡಿ ತೆಗಿಯಕ್ಕೆ ಹೋದಾಗ, ವ್ಯಾಪಾರಕ್ಕೆ ಹೋದಾಗ, ಮನೆ ಬಿಟ್ಟು ಯಾವುದೋ ರಾಜಕೀಯ ಕೆಲಸಕ್ಕೆ ಹೋದಾಗ, ಅಥವಾ ಮನೆ ಬಿಟ್ಟು ಇನ್ಯಾವುದೋ ಕೆಲಸಕ್ಕೆ ಹೋಗಬೇಕು ಅನ್ನುವಾಗ, ಮನೆಯಿಂದ ಹೊರಗೆ ಹೋಗೋಕ್ಕೆ ಮುಂಚೆ ನಾನೀಗ ತೋರಿಸೋ ಮಂತ್ರವನ್ನು 11 ಸಲ ಜಪ ಮಾಡಿ ಹೊರಟು ಬಿಟ್ಟರೆ, ನೀವು ಹೊರಟಿರುವಂಥ ಕಾರ್ಯದಲ್ಲಿ, ನೀವು ಪ್ರಯಾಣದಲ್ಲಿ, ಅಥವಾ ನೀವು ಮಾಡೋ ಒಂದು ಯಾವುದೋ ಒಂದು ಉದ್ಯೋಗದಲ್ಲಿ ಆಗಲಿ ವಿಘ್ನಗಳು ಬರೋದಿಲ್ಲ ಆವತ್ತಿನ ದಿನ ಮಟ್ಟಿಗೆ. ಅದರಿಂದ ಪ್ರತಿನಿತ್ಯ ಈ ಮಂತ್ರ ಹೇಳ್ಬಿಟ್ಟು ಹೋದರೆ ಆಯಾ ತಿಥಿ, ಆಯಾ ನಕ್ಷತ್ರ, ಆಯಾ ರಾಶಿಗಳು ಬರತಕ್ಕಂಥ ದೋಷಗಳನ್ನು ಈ ನರಸಿಂಹರು ನಿವಾರಣೆ ಮಾಡ್ತಾರೆ, ಸಂಹಾರ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತ ನರಸಿಂಹ ಉಪನಿಷತ್ತಲ್ಲಿ ಈ ಮಂತ್ರದ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಯಾರು ಮನೆ ಬಿಡುವಾಗ, ಪ್ರಯಾಣ ಮಾಡುವಾಗ, ಆಫೀಸ್ಗೆ ಹೋಗುವಾಗ, ಒಳ್ಳೆ ಕಾರ್ಯಕ್ಕೆ ಹೋಗುವಾಗ, ಅದು ಯಾವುದೇ ಕಾರ್ಯಕ್ಕೆ ಹೋಗೋಕ್ಕೆ ಮುಂಚೆ ಮನೆ ಒಳಗೆ 11 ಸಲ ಜಪ ಮಾಡಿ ಬಲಗಾಲನ ಹೊರಗಿಟ್ಟು ಹೊರಟುಬಿಟ್ರೆ ಆ ಕೆಲಸದಲ್ಲಿ ಇರತಕ್ಕಂಥ ಸಕಲ ವಿಘ್ನಗಳು ನಾಶ ಆಗತ್ತೆ ಅಂತೇಳಿ ಶಾಸ್ತ್ರದಲ್ಲಿದೆ. ಹಿಂದಿನ ಕಾಲದಲ್ಲಿ ಯಾರು ಜ್ಯೋತಿಷ್ಯ ಕೇಳಕ್ಕೆ ಹೋಗ್ತಿರಲಿಲ್ಲ, ಯಾವ ವಾಸ್ತುತ್ರ ಹೋಗ್ತಿರಲಿಲ್ಲ. ತಮ್ಮನ್ನು ತಾವೇ ನಮ್ಮ ವಿಘ್ನಗಳು ಬರದೇ ಇರಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ ನರಸಿಂಹರ ಜಪ ಮಾಡಿಬಿಟ್ಟು ಹೋದರೆ ನರಸಿಂಹನ ಎನರ್ಜಿ ನಮ್ಮ ಜೊತೆ ಇರುತ್ತಂತೆ ಆ ಕೆಲಸ ಮುಗಿಯೋವರೆಗೂ. ಕಾರಣ ಆ ಜಪ ಮಾಡಿರೋ ಒಂದು ಪ್ರಯೋಗದಿಂದ. ಆದ್ದರಿಂದ ಈ ಮುದ್ರೆ ಯಾರು ಮಾಡಬೇಕು ಅಂತಂದರೆ ವ್ಯವಹಾರಸ್ಥರು, ವ್ಯಾಪಾರಸ್ಥರು, ಉದ್ಯೋಗಸ್ಥರು. ಹಾಗಾದ್ರೆ ಮನೆ ಕೂತ್ಕೊಂಡು ಕೆಲಸ ಮಾಡೋ ಹೆಂಗಸರು ಮಾಡಬಾರ್ದಾ? ಅವರು ಮಾಡ್ಬೋದು. ನೀವು ಮಾಡೋ ಯಾವುದಾದ್ರು ಕೆಲಸಗಳಲ್ಲಿ ತೊಂದರೆಗಳಿದ್ರೆ, ಅಡುಗೆ ಮಾಡ್ತಿದ್ರು, ಈಗ ಸಡನ್ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗ್ಬೋದು, ಅಡುಗೆ ಮಾಡ್ತಿರುವಾಗ ತರಕಾರಿ ಹೆಚ್ಚಬೇಕಾದ್ರೆ ಏನಾದ್ರು ಕೈ ಕಟ್ ಮಾಡ್ಕೋಬೋದು ನಿಮ್ಗೆ ಅರಿವಿಲ್ದಂಗೆ. ಈ ಥರ ವಿಘ್ನಗಳು ಪಾಕಶಾಲೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಬರುವಂಥದ್ದೇನು ತೊಂದರೆಗಳು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಂಗಸು ಕೂಡ ಜಪ ಮಾಡ್ಬೋದು. ಈ ಮುದ್ರೆ ಹೇಗಿದೆ ಅಂದರೆ ನರಸಿಂಹರ ಮುದ್ರೆ ಯಾವುದಾದ್ರು ಒಂದು ಮುದ್ರೆ ನೀವು ಧಾರಣೆ ಮಾಡ್ಬೋದು. ನೋಡಿ, ಇದು ಪಾವನ ನಾರಸಿಂಹ, ಕಾರಂಜ ನಾರಸಿಂಹ, ಮಾಲೋಲ ನಾರಸಿಂಹ, ಜ್ವಾಲಾ ನರಸಿಂಹ, ಮತ್ತು ಅಘೋರ ವೀರ ಬಡಬಾನಲ ನಾರಸಿಂಹ, ಛತ್ರವಟ ನಾರಸಿಂಹ, ಆಯುಸ್ತಂಭೋದ್ಭವ ನಾರಸಿಂಹ, ಭಾರ್ಗವ ನಾರಸಿಂಹ, ಉಗ್ರ ನರಸಿಂಹ, ಸುದರ್ಶನ ನಾರಸಿಂಹ, ಲಕ್ಷ್ಮೀ ನರಸಿಂಹ. ಈ ಮುದ್ರೆಗಳು ಯಾವುದಾದ್ರು ಒಂದು ಮುದ್ರೆ ನೀವು ತಗೊಂಬಿಟ್ಟು ಓಂ ಮೃಂ ರುಂ ರುಂ ನೃಸಿಂಹಾಯ ನಮಃ ಯಾವುದಾದ್ರು ಒಂದು ಮುದ್ರೆ ಧಾರಣೆ ಮಾಡಿ. ಉದಾಹರಣೆಗೆ ನಾನು ಲಕ್ಷ್ಮೀ ನರಸಿಂಹನ ಮುದ್ರೆ ಮಾಡ್ತಾ ಇದ್ದೀನಿ. ಓಂ ಮೃಂ ರುಂ ರುಂ ನೃಸಿಂಹಾಯ ನಮಃ, ಓಂ ಮೃಂ ರುಂ ರುಂ ನೃಸಿಂಹಾಯ ನಮಃ, ಓಂ ಮೃಂ ರುಂ ರುಂ ನೃಸಿಂಹಾಯ ನಮಃ ಅನ್ನೋ ಈ ಮಂತ್ರವನ್ನು 21 ಸಲ ಜಪ ಮಾಡಿ ಮನೆ ಕೆಲಸ ಹೊರಗಡೆ ಹೊರಟ್ರೆ ಸಕಲ ವಿಘ್ನ ನಿವಾರಣೆ ಆಗುತ್ತೆ. ಓಂ ರುಂ 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 ನರಸಿಂಹಾಯ ನಮಃ, ಓಂ ರುಂ 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 ನರಸಿಂಹಾಯ ನಮಃ, ಓಂ ರುಂ 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 ನರಸಿಂಹಾಯ ನಮಃ ಅನ್ನೋ ಈ ಮಂತ್ರವನ್ನು ಸದಾ ಜಪ ಮಾಡ್ತಿದ್ರೆ ನಿದ್ದೆ ಮಾಡುವಾಗಲೂ ಏನಾರು ವಿಘ್ನಗಳಿದ್ರು ಕೂಡ ನಿವಾರಣೆಯಾಗಿ ಆರಾಮಾಗಿ ನಿದ್ದೆ ಮಾಡ್ಬೋದು. ಯಾರಿಗೆ ನಿದ್ರೆ ಬರಲ್ಲೋ ಈ ಮಂತ್ರ ಹೇಳಿದ್ರೆ ನಿದ್ದೆಯಲ್ಲಿ ಬರುವಂಥ ಭಂಗಗಳನ್ನು, ಊಟ ಮಾಡುವಾಗ ಏನೋ ತೊಂದರೆಗಳಿದ್ರೆ ಆ ಭಂಗಗಳನ್ನು ನಿವಾರಣೆ ಮಾಡ್ತಾರೆ ನರಸಿಂಹರು. ಇದು ಭಾಳ ವಿಶೇಷ. ಇದೆಲ್ಲ ಮಂತ್ರಗಳು, ತಂತ್ರದಲ್ಲಿ ಉಪಯೋಗಿಸುವಂಥ ಮಂತ್ರ. ನೃಸಿಂಹ ಅಂದರೆ ಪಾಪಗಳನ್ನು, ವಿಘ್ನಗಳನ್ನು, ಭಯಗಳನ್ನು ನಾಶ ಮಾಡುವಂಥವನಿಗೆ ನರಸಿಂಹ. ನರಸಿಂಹ ಅಂದರೆ ನರನ ರೂಪದಲ್ಲಿ, ಸಿಂಹದ ರೂಪದಲ್ಲಿ ಬಂದು ನರನನ್ನು, ಮನುಷ್ಯನನ್ನು ಕೊಂದಿದ್ದು ಸಂಹಾರ ಮಾಡೋದಕ್ಕೆ ನರಸಿಂಹ ಅಂತಾರೆ. ನರನ ಶರೀರದಿಂದ ಕರಳನ್ನು ತೆಗೆದು, ನರನ ಶರೀರದಲ್ಲಿರುವ ಕರಳನ್ನು ತೆಗೆದು ಮಾಲೆಯಾಗಿ ಧರಿಸಿದ್ದಕ್ಕೆ ಅವನಿಗೆ ನಾರಸಿಂಹ ಅಂತ ಕರೀತಾರೆ. ನರಸಿಂಹ ನಾಕಿಳಿನ, ನಾರಸಿಂಹ ನೃಸಿಂಹ. ನೃಸಿಂಹ ಅಂದರೆ ಭಯ, ಉದ್ವೇಗ, ಪಾಪ ಮತ್ತು ವಿಘ್ನಗಳನ್ನು ನಾಶ ಮಾಡುವಂಥವನಿಗೆ ನೃಸಿಂಹ ಅಂತ. ಅದರಿಂದ ನರಸಿಂಹ, ನಾರಸಿಂಹ, ನೃಸಿಂಹ ಅನ್ನೋ ನಾಮಾಂಕಿತಗಳಲ್ಲಿ ಆ ಭಗವಂತನನ್ನು ಅರ್ಚನೆ ಮಾಡಿದ್ರೆ ಸಕಲ ಮಾಟ, ಮಂತ್ರ, ತಂತ್ರ, ಭೂತ, ಪ್ರೇತ, ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಚತುಷ್ಷಷ್ಟಿ ಪ್ರಯೋಗಗಳು ಕೂಡ ನಿವಾರಣೆ ಆಗತ್ತೆ ಈ ನರಸಿಂಹರ ಕೇವಲ ಹೆಸರಿನಲ್ಲಿ. ನರಸಿಂಹ ನರಸಿಂಹ ಅಂದರೆ ಸಾಕಂತೆ ಸಕಲ ಭಯಗಳು ನಿವಾರಣೆ, ಮಾಟ, ಕೂಟ, ಭೇದ ನಿವಾರಣೆ ಆಗುತ್ತಂತೆ. ನಾರಸಿಂಹ ಶರೀರದಲ್ಲಿರ್ತಕ್ಕಂಥ ರೋಗಗಳು ನಿವಾರಣೆ ಆಗುತ್ತೆ. ನರಸಿಂಹ ಅಂತ ಕರೆದ್ರೆ ಸಾಕಂತೆ ಭಯ, ಉದ್ವೇಗ, ಖಿನ್ನತೆ ಮತ್ತು ಈ ವಿಘ್ನಗಳು ನಾಶ ಮಾಡ್ತಾರಂತೆ. ಆದ್ದರಿಂದ ಯಾರು ಯಾವುದಾದ್ರು ಒಂದು ನರಸಿಂಹನ ಮುದ್ರೆಯನ್ನು ಧಾರಣೆ ಮಾಡಿ ಓಂ ರುಂ 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 ನರಸಿಂಹಾಯ ನಮಃ, ಓಂ ರುಂ 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 ನರಸಿಂಹಾಯ ನಮಃ ಅನ್ನೋ ಒಂದು ಮಂತ್ರದನ್ನು ಯಾವ್ದಾದ್ರು ಮುದ್ರೆಗೆ ನಾವು ತೋರಿಸೋಷ್ಟು ಮುದ್ರೆಯಲ್ಲಿ ಯಾವ್ದಾದ್ರು ಒಂದು ಧಾರಣೆ ಮಾಡಿ ಜಪ ಮಾಡಿದರೆ ಸಕಲ ಕೆಲಸಗಳಲ್ಲೂ, ಸರ್ವ ಕೆಲಸಗಳಲ್ಲೂ ಕೂಡ ವಿಘ್ನವನ್ನು ನಾಶ ಮಾಡ್ತಾರಂತೆ. ಹೀಗಾಗಿ ಓದೋ ಮಕ್ಕಳು ಓದೋಕ್ಕೆ ಆಗೋದಿಲ್ಲ, ಮೂಡಿಲ್ಲ ಓದೋಕ್ಕೆ ಅಂತ ಕೂತಿರ್ತಾರೆ. 21 ಸಲ ಹೇಳ್ಬಿಟ್ಟಿದ್ದನ್ನು ಓದಕ್ಕೆ ಶುರು ಮಾಡಿದ್ರೆ ಓದೋದ್ರಲ್ಲಿ ಯಾವುದೇ ವಿಘ್ನಗಳು ಬರೋದಿಲ್ಲ.
ಹೀಗೆ ಹೋಗ್ತಾ ಹೋಗ್ತಾನೆ ಸಾಕಷ್ಟು ಮಾಹಿತಿನ ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಇನ್ನಷ್ಟು ಪತ್ರಗಳನ್ನ ಓದೋಣ. ಚಂದ್ರಶೇಖರಾಚಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಚಂದ್ರಶೇಖರಾಚಾರ್ ಅವರು ಹೇಳ್ತಿದ್ದಾರೆ, ಕಳೆದ 1.5 ವರ್ಷಗಳಿಂದ ಮೊದಲ ಬಾರಿಗೆ ನನಗೆ ಊಟ ಸೇರ್ತಾ ಇಲ್ಲ ಗುರುಜಿ ಅಂತ ತಿಳಿಸಿದ್ದಾರೆ. ಊಟ ಮಾಡುವಂತಹ ಸಮಯದಲ್ಲಿ ಕರ್ಪೂರದ ವಾಸನೆ ಅಥವಾ ಊದಿನ ಬತ್ತಿ ವಾಸನೆ, ಒಂದೊಂದು ಬಾರಿ ಅಂತೂ ಕೆಟ್ಟ ವಾಸನೆ ಬರುತ್ತೆ. ನಮ್ಮ ಶ್ರೀಮತಿ ಅವರಿಗೆ ಮೊಣಕೈ ಮುರಿದು ಹೋಗಿತ್ತು. ಇನ್ನು ತಾಯಿಯವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿತ್ತು. ಶಸ್ತ್ರಚಿಕಿತ್ಸೆ ಆದಂತ 3 ತಿಂಗಳ ನಂತರ ಅವರು ತೀರು ಹೋದ್ರು ಅಂತ ಹೇಳ್ತಿದ್ದಾರೆ. ಮಗನಿಗೂ ಕೂಡ 28 ವರ್ಷ ಆದ್ರೂ ಯಾವುದೇ ರೀತಿಯಾದಂತಹ ಜವಾಬ್ದಾರಿ ಇಲ್ಲ. ಇವೆಲ್ಲವನ್ನ ಗಮನಿಸಿ ನಾನು ರೋಸು ಹೋಗಿದ್ದೀನಿ ಜೀವನದಲ್ಲಿ ಗುರುಜಿ. ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ಸಾಕಷ್ಟು ಮಾತ್ರೆಗಳನ್ನ ಸೇವಿಸಿದಾಗ ಮಂಪರು ಆಗುತ್ತೆ, ನಿದ್ದೆ ಬಂದಂತೆ ಆಗುತ್ತೆ, ಕೋಪ ಆಗುತ್ತೆ. 3 ತಿಂಗಳಿಂದ ನನಗೆ ಇನ್ನ ಹೆಚ್ಚಿನ ಒಂದು ಸಮಸ್ಯೆಗಳಾಗ್ತಾ ಇದೆ. ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ನಾನು ದೂರ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಭಯ ಭೀತಿಗೊಳ್ಳುವಂತ ಕೆಲವಾರು ಶಬ್ದಗಳನ್ನು ಕೇಳಿಸುತ್ತೆ ನಂಗೆ ಗಾಡಿ ಓಡಿಸುವಾಗ. ದಯವಿಟ್ಟು ನನ್ನ ಎಲ್ಲಾ ಸಮಸ್ಯೆಗೆ ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಈ ಸಮಸ್ಯೆಗಳನ್ನು ನೋಡಿದಾಗ ಇವರಿಗೆ ಸ್ಕೀಜೋಫರ್ನಿಯಾ ಅನ್ನೋ ಕಾಯಿಲೆಗೆ ಶುರುವಾಗ್ತಿದೆ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದು ಶಬ್ದಗಳು ಕೇಳೋದು, ಯಾರೋ ಎದುರಿಗೆ ಬಂದಂಗೆ ನೋಡೋದು, ಮತ್ತು ಒಬ್ರಿಗೊಬ್ರಿಗೆ ಮಾತಾಡ್ಕೊಳ್ಳೋದು, ಭ್ರಾಂತಿ, ಭ್ರಮೆ ಇವೆಲ್ಲ ಶುರುವಾಗ್ತಿದೆ. ಇದು ಸ್ಕೀಜೋಫರ್ನಿಯಾ ಸಿಂಪ್ಟಮ್ಸು. ಇದನ್ನ ಒಂದು ಪೂರ್ವಜನ್ಮದ ಕರ್ಮದಿಂದ ಈ ಕಾಯಿಲೆಗಳು ಬರ್ತದೆ. ಇನ್ನೊಂದು ಮಾಟ ಮಂತ್ರ ಪ್ರಯೋಗದಿಂದ ಕೂಡ ಮಾಡ್ತಾರೆ. ಊಟ ಸೇರ್ತಿಲ್ಲ 1 ವರ್ಷದಿಂದ ಅಂದರೆ ಊಟದಲ್ಲಿ ಮದ್ದಿಡು ಅಂತ ಹಾಕ್ತಾರೆ. ಊಟದಲ್ಲಿ ಏನಾದ್ರು ಮದ್ದು ಹಾಕಿದರೆ ಅಥವಾ ತಾವು ತಿಂದಿರೋ ಎಂಜಿಲನ್ನು, ಅದು ಯಾವ್ದಾರು ಆಗಿರ್ಬೋದು, ಅನ್ನ ಆಗಿರ್ಬೋದು, ತಿಂಡಿನೇ ಆಗಿರ್ಬೋದು, ಆ ಪದಾರ್ಥಗಳನ್ನು ತೊಗೊಂಡೋಗಿ ಪ್ರಯೋಗ ಮಾಡಿಬಿಟ್ರೆ ಊಟ ಮಾಡಿದವ್ರಿಗೆ ಮಾಡಿಬಿಟ್ಟಿರ್ತಾರೆ ಕೆಲವರು. ಮತ್ತು ಮಗನ ವಿಷಯದಲ್ಲೂ ಕೂಡ ಕೇಳ್ಕೊಂಡಿದ್ದಾರೆ. ತಾಯಿ ಕೂಡ ತೀರ್ಕೊಂಡಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ನೋಡಿದ್ರೆ ಬಹುಶಃ ನಿಮ್ಮ ಮನೆಯಲ್ಲಿ ಶತ್ರುತ್ವ ಬಾಧೆಗಳಿದೆ ಅಂತ ಅನಿಸುತ್ತೆ. ಏಕೆಂದರೆ ಚೆನ್ನಾಗಿದ್ದವರು ದಿಢೀರ್ನೇ ಈ ರೀತಿ ಊಟ ಮಾಡೋದು ನಿಲ್ಲಿಸ್ಬಿಟ್ರೆ, ಯಾಕಂದರೆ ಯಾರು ಡಾಕ್ಟ್ರು ಕೂಡ ಎಲ್ಲ ರಿಪೋರ್ಟ್ಲು ಚೆನ್ನಾಗಿದೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದೆ, ಜಠರದಲ್ಲೆಲ್ಲ ವರ್ಕ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಏನು ಪ್ರಾಬ್ಲಮ್ ಇಲ್ಲ, ಬ್ಲಡ್ ಕೌಂಟ್ಸು ಮತ್ತು ಹೆಮೋಗ್ಲೋಬಿನ್ ಕಂಟೆಂಟ್ಸು, ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಈ ಥರಕ್ಕೆ ಸುಮಾರು ಜನಕ್ಕೆ ಇದು ಒಬ್ಬರದೇ ಅಲ್ಲ. ಆದರೂ ಕೂಡ ಇದು ವಿಶೇಷವಾಗಿ ಇವ್ರ ಮನೆಯಲ್ಲಿ ನಡೀತಾ ಇರೋದು. ಆ ಮಗನಿಗೂ ಕೂಡ ಸಾಕಷ್ಟು ತೊಂದರೆ ಇದೆ. ಇದೆಲ್ಲ ನೋಡಿದಾಗ ಸ್ಕೀಜೋಫರ್ನಿಯಾ ಮತ್ತು ತಂತ್ರಬಾಧೆ ಪ್ರಯೋಗ ಇದೆ ಅಂತ ನನಗನ್ಸುತ್ತೆ. ಆದ್ದರಿಂದ ತಾವು ದಯವಿಟ್ಟು ನರಸಿಂಹರ ಒಂದು ಮುದ್ರೆ ಧಾರಣೆ ಮಾಡಿ, ಯಾವುದಾದ್ರು ಒಂದು ಮುದ್ರೆ ಧಾರಣೆ ಮಾಡಿ, ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ, ಯಾವ್ದು ಮಾಡಬೇಕು ಅನಿಸುತ್ತೋ ಆ ಮುದ್ರೆ ಧಾರಣೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ಮಾಡಿ, ಖಂಡಿತ ಒಂದು ವಾರದಲ್ಲಿ ನಿಮಗೆ ಚೇತರಿಸ್ಕೊಳ್ತೀರಾ. ಇದೇನೋ ಆಗಿಲ್ಲ ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ನೀವು ನನ್ನನ್ನು ಬಂದು ಭೇಟಿ ಮಾಡಿ ನಮ್ಮ ಸಂಸ್ಥೆ ಮುಂಚಿತವಾಗಿ ನೀವು ತಿಳಿಸ್ಬೇಕು. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಬಂದರೆ ನಾನು ಪರಕಾಯ ಪ್ರವೇಶ ಮಾಡಿ ಏನು ದೋಷ ಇದೆ ಅದನ್ನು ಕೇವಲ ಒಂದು ಜೋಳದ ರೊಟ್ಟಿ ಮುಖಾಂತರ ತೆಗೆದುಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ಔದುಂಬ ವೃಕ್ಷ ಪ್ರದಕ್ಷಿಣೆ ಮಾಡುವಾಗ ನರಸಿಂಹನ ಮುದ್ರೆ ಇಟ್ಕೊಂಡು ಅಥವಾ ನರಸಿಂಹರ ಮಂತ್ರವನ್ನು ನೋಡಿ, ರೌದ್ರ ನರಸಿಂಹನ ಮಾಡಿ, ಪಾವನ ನರಸಿಂಹ ನಮ್ಮ ಎಲ್ಲ ಪಾಪಗಳನ್ನು ಪವಿತ್ರ ಮಾಡುವಂಥವನು, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥವನು. ಆ ಪಾಪ ನನ್ನ ಜಾತಕದಲ್ಲೇ ಇರ್ಬೋದು ಅಥವಾ ಮಂತ್ರತಂತ್ರ ಬಾಧಲ್ಲೇ ಇರ್ಬೋದು. ಈ ಪಾವನ ನರಸಿಂಹನ ಮುದ್ರೆಯನ್ನು ಧಾರಣೆ ಮಾಡಿ ಔದುಂಬ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ, ಅಲ್ಲ ಹತ್ತಿ ಹಣ್ಣಿನ ಮರ ಅಂತಾರೆ ಅದಕ್ಕೆ ಔದುಂಬ ವೃಕ್ಷ ಅಂದರೆ, ಆ ಮರಕ್ಕೆ ನೀವು ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಎಲ್ಲ ಸಕಲ ಬಾಧೆಗಳು ನಿವಾರಣೆ ಆಗುತ್ತೆ. ಒಂದು 48 ದಿವಸ ಒಂದು ಮಂಡಲ ಇದು ಮಾಡಿದಾಗಲೇ ಇದ್ರ ಪವರ್ ಬರೋದು. 1 ದಿವಸ 2 ದಿವಸ ಮಾಡಿದ್ರೆ ಇದು ಪ್ರಯೋಗ ಆಗೋದಿಲ್ಲ. ಅದರಿಂದ ಒಂದು ಮಂಡಲ 48 ದಿವಸ ಬಿಡದೆ ಸತತವಾಗಿ ಅದೇ ಮರಕ್ಕೆ ಅದೇ ಸಮಯದಲ್ಲಿ ಅದೇ ಮಂತ್ರವನ್ನು ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಮಾಡಿ ನೋಡಿ. ಈ 3 ವಾರದಲ್ಲಿ ನಿಮಗೆ ಚೇತರಿಸ್ಕೊಂಡ್ಬಿಡ್ತೀರಾ. ಬೆಳಗ್ಗೆ 7 ಗಂಟೆಗೆ ಹೋಗೋದು, ಇನ್ನೊಂದು ದಿವಸ 8 ಗಂಟೆಗೆ ಹೋಗೋದು, ಇನ್ನೊಂದು ದಿವಸ 10 ಗಂಟೆಗೆ ಹೋಗೋದು, ಈ ಥರ ಮಾಡೋದಲ್ಲ. ಒಂದೇ ಮರ, ಅದೇ ಔದುಂಬ ವೃಕ್ಷಕ್ಕೆ, ಅದೇ ಹತ್ತಿ ಹಣ್ಣು ಮರಕ್ಕೆ ಒಂದೇ ಸಮಯಕ್ಕೆ ದಿನ 7 ಗಂಟೆ ಅಂದರೆ ಪ್ರತಿನಿತ್ಯ 7 ಗಂಟೆ ನೀವು ಅಲ್ಲಿರಬೇಕು. ಅದೇ ಮಂತ್ರ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಮಾಡಿಬಿಟ್ಟಿದ್ದೆ ಆದರೆ ಎಂಥ ಮಂತ್ರಬಾಧೆ, ತಂತ್ರಬಾಧೆ, ಎಂಥ ರೋಗಗಳು ನಿವಾರಣೆ ಆಗುತ್ತೆ. ಇದು ಮಾಡಿ ನೋಡಿ, ಮಾಡಾದಂತೆ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಾನು ಕೂಡ ಸಂತೋಷ ಪಡ್ತೀನಿ. ನಿಮ್ಮ ಅನುಭವನ ಇತರಿಗೂ ಹಂಚಿ. ಈ ಥರ ದೋಷ ಎಷ್ಟೋ ಜನ ಜಗತ್ತನ್ನು ನರಳ್ತಾ ಇದ್ದಾರೆ, ಅವ್ರಿಗೂ ನಿಮ್ಮ ಮುಖೇನ ಒಂದು ಸೊಲ್ಯೂಷನ್ ಕೊಟ್ಟಂಗೆ ಆಗುತ್ತೆ. ಧನ್ಯವಾದಗಳು ತಾವು ಪತ್ರ ಬರೆದಿದ್ದಕ್ಕೆ. ವೀಕ್ಷಕರು, ಒಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ಮೇಡಮ್ ಪ್ರೇಮ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು ಪ್ರೇಮ ಅವರು? ಬ್ಯಾಂಗ್ಳೂರಿಂದ ಮೇಡಮ್, ಮಾಗಡಿ ರೋಡ್. ಸರಿ ಪ್ರೇಮ ಅವರೇ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ ಪ್ರೇಮ ಅವರೇ. ನಮಸ್ತೆ ಗುರುಜಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವ್ನು ಕಿಡ್ನಿ ಸ್ಟೋನ್ ಇದೆ 4 years ಇಂದ. ತುಂಬಾ ತೊಂದರೆ ಆಗ್ತಾ ಇದೆ. ಅದು ಪರಿಹಾರ ನೀವು ಕಿಡ್ನಿ ಸ್ಟೋನ್ ಯಾವ್ದು, ರೈಟ್ ಅವರೇ ಲೆಫ್ಟ್ ಕಿಡ್ನಿನೋ? 2 ಕಿಡ್ನಿಲೂ ಮಲ್ಟಿಪಲ್ ಸ್ಟೋನ್ಸ್ ಇದೆ ಸರ್. ಒಂದು ಅಂತ ಹೇಳ್ತೀರಾ, ಮಲ್ಟಿಪಲ್ ಅಂತ ಇದ್ದೀರಾ? 2 ಕಿಡ್ನಿನಲ್ಲೂ ತುಂಬಾ ಸ್ಟೋನ್ಸ್ ಇದೆ ಸರ್. ಓಕೆ. ಸೊ ಸ್ಟೋನ್ಸ್ ಹೇಗೆ ಫಾರ್ಮ್ ಆಯ್ತು ಅಂತ ಡಾಕ್ಟರ್ ಅನಲೈಸ್ ಮಾಡಿ ಬಯೋಪ್ಸಿ ಟ್ರೀಟ್ಮೆಂಟ್ ಏನೋ ಕೊಡ್ತಾ ಇದಾರಾ? ಇಲ್ಲ, ಕ್ಯಾಲ್ಸಿಯಂ ಇಂದ ಫಾರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರಿಂದ?
ಕ್ಯಾಲ್ಸಿಯಂ ಇಂದ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ. ಓಕೆ ಹೌದು. ಓಕೆ, ಅದಕ್ಕೇನೋ ಟ್ರೀಟ್ಮೆಂಟ್ ನಡೀತಿದ್ಯಾ ಅಥವಾ ಏನಾದ್ರು ಆಪರೇಷನ್ ಮಾಡ್ಬೇಕು ಅಂತ ಏನೋ ಡಿಸೈಡ್ ಮಾಡಿದಾರಾ? ಇಲ್ಲ, ಆಪರೇಷನ್ ಮಾಡಿ ತೆಗ್ಸಿದಾಯ್ತು, ಮತ್ತೆ ಎಲ್ಲ ಮಾಡಿದಾಯ್ತು ಗುರುಜಿ, ಆದ್ರೂ ಸ್ಟೋನ್ ಫಾರ್ಮ್ ಆಗ್ತಾನೆ ಇದೆ. ಓಕೆ, ಜನ್ಮದಾರಭ್ಯ. ಓಕೆ, ಇದು ಆಗಾಗ ಹಾಗಾದ್ರೆ ಪುನಃ 5 ವರ್ಷಕ್ಕೆ 6 ವರ್ಷಕ್ಕೆ ಈ ಥರ ಮಾಡಿಸ್ತಾನೆ ಇರಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇದು ಬಹಳ ವಿಶೇಷವಾದಂಥ ಕಾಯಿಲೆ. ಅಡ್ರಿನಲ್ ಗ್ಲ್ಯಾಂಡ್ಸ್ ಸಂಬಂಧಪಟ್ಟಂಥ ದೋಷ ಇದ್ದರೆ ಬುಧ ಮತ್ತು ಶನಿ ಗ್ರಹಕ್ಕೆ ಅದು ಸಂಬಂಧಪಟ್ಟಂಥ ಮಂತ್ರ, ಮುದ್ರೆ, ಶಾಂತಿಯನ್ನು ಮಾಡಬೇಕು. ನೀವು ಕಿಡ್ನಿಗೆ ಏನಾದರೂ ಸಂಬಂಧಪಟ್ಟಂಥ ಮುದ್ರೆ ನಾನೀಗ ತೋರಿಸ್ತೀನಿ ನೋಡಿ. ನಮ್ಮ ಹೆಬ್ಬೆಟ್ಟನ್ನು ಕಿರು ಬೆರಳು ಮತ್ತು ಮಧ್ಯದ ಬೆರಳು ಮತ್ತು ತೋರು ಬೆರಳು ಮತ್ತು ಉಂಗುರದ ಬೆರಳು ಮಧ್ಯದಲ್ಲಿ ಈಗ ಇಟ್ಬಿಟ್ಟು ಈ ರೀತಿ ಮಾಡೋದ್ರಿಂದ, ಹೆಬ್ಬೆಟ್ಟನ್ನು ಹೊರಗೆ ಹಾಕೋದ್ರಿಂದ ಇದಕ್ಕೆ ಕಿಡ್ನಿಗೆ ಸಂಬಂಧಪಟ್ಟಂಥ ಸ್ಟೋನ್ಸ್ ಏನಿದ್ರೆ ಇದು ಬಿಸಿ, ಈ ಒಂದು ತಾಪಕ್ಕೆ ಆ ಸ್ಟೋನ್ಸ್ ಎಲ್ಲ ಕರಗ್ತಾ ಹೋಗುತ್ತೆ ದಿನಗಟ್ಟಲೆ ಮಾಡೋದ್ರಿಂದ. ಗಂಟೆಗಟ್ಟಲೆ ಅಭ್ಯಾಸ ಮಾಡಬೇಕು. 2 ಹಸ್ತದಲ್ಲೂ, ಬಲಗೈ ಕಿಡ್ನಿ ಎಡಗೈ ಕಿಡ್ನಿಗೂ ಅದನ್ನು 2 ಹಸ್ತದಲ್ಲೂ ಮಾಡಬೇಕು. ಈ ಮುದ್ರೆ ದಿನ ಒಂದು 20 ನಿಮಿಷ ಮಾಡಿಸಿ. ಈ 20 ನಿಮಿಷ ಮಾಡಿಸೋದು ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ, ಅಥವಾ ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತ ಹೇಳಿದಾಗ ಯಾವ ಮೂತ್ರಪಿಂಡದಲ್ಲಿ ಎಂಥ ಸ್ಟೋನ್ ಇದ್ರೂ ಕೂಡ ದಿನನಿತ್ಯ ಅದು ಮೆಲ್ಟ್ ಆಗ್ತಾ 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 ಮೂತ್ರ ಅಥವಾ ಮಲದಲ್ಲಿ ಇಚ್ಛೆ ಬರೋ ಸಾಧ್ಯತೆ ಉಂಟು. ಒಂದು ಸಲ ನೀವು ರಿಪೋರ್ಟ್ನ ನಾನು ಕಳಿಸ್ಕೊಡಿ, ನಾನು ಅನಲೈಸ್ ಮಾಡ್ತೀನಿ ಯಾವ ದೋಷಕ್ಕೋಸ್ಕರ ಮೂತ್ರಪಿಂಡದಲ್ಲಿ ಕಲ್ಲು ಬಂದಿದೆ ಎಂದು ನಾನು ಪತ್ತೆ ಹಚ್ಚಿ ಅದು ಸಂಬಂಧಪಟ್ಟಂಥ ಪರಿಹಾರ ಇದೆ ಖಂಡಿತ ತಿಳಿಸ್ತೀನಿ. ಅಲ್ಲಿವರೆಗೂ ಈ ಮಧ್ಯದ ಮುಷ್ಟಿಯನ್ನು ಭಾಗವನ್ನು ಮುದ್ರೆ ಮಾಡಿ ಈ ಜಪವನ್ನು ಮಾಡಬೇಕು. ಓಂ ನಮೋ ಭಗವತೆ ರುದ್ರಾಯ ಅಂಥೇಳಿ. ಈಗ ಇನ್ನಷ್ಟು ಪತ್ರಗಳನ್ನ ನೋಡೋಣ. ವಾಣಿಯವರು ಪತ್ರವನ್ನ ಬರೆದಿದ್ದಾರೆ. ಅವರ ಪತಿಯ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ವಾಣಿಯವರು ಹೇಳ್ತಿದ್ದಾರೆ ಅವರ ಪತಿ ಅವರಿಗೆ ಥೈರಾಯ್ಡ್ ಸಮಸ್ಯೆ ಇದ್ದು 1 ಬಾರಿ ಆಪರೇಷನ್ ಕೂಡ ಆಗಿದೆ. ಇನ್ನು ಪ್ರತಿನಿತ್ಯವೂ ಕೂಡ ಮಾತ್ರೆಗಳನ್ನ ಸೇವಿಸ್ತಾ ಇದ್ದಾರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. 2 ಪಾದಗಳು ತುಂಬಾ ಉರಿಯುತ್ತೆ, ಅವರಿಗೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡ್ತಾ ಇರೋದ್ರಿಂದ ಪ್ರತಿನಿತ್ಯವೂ ಈ ಒಂದು ಸಮಸ್ಯೆ ಅವರಿಗೆ ಸಾಕಷ್ಟು ಬಾಧೆಯನ್ನ ತಂದುಕೊಡ್ತಿದೆ. ಉರಿ ಜಾಸ್ತಿ ಆದ್ರೆ ಕೆಲಸ ಮಾಡಕ್ಕೆ ಆಗಲ್ಲ, ಪ್ರತಿನಿತ್ಯ ಇನ್ನು ರಜಾ ಹಾಕೋದು ಕಷ್ಟ ಆಗುತ್ತೆ. ಅತಿಯಾದ ಕೋಪ, ತಾಳ್ಮೆ ಇಲ್ಲದೆ ಇರೋದು, ಇನ್ನು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಜಗಳ ಆಡ್ತಾರೆ. ಈ ರೀತಿಯಾದಂಥ ಒಂದು ಪಾದಗಳ ಉರಿ ಹಾಗೂ ಅತಿಯಾದ ಕೋಪ ಇವೆರಡೂ ದೂರ ಆಗಕ್ಕೆ ಅಂತ ಯಾವ ಮುದ್ರೆ ಹಾಗೂ ಮಂತ್ರವನ್ನ ಮಾಡ್ಬೇಕು ಅವರು ಅಂತ ಕೇಳ್ತಿದ್ದಾರೆ. ಕೋಪ ಅದು ಜೀವಿತ ಬಂದಿರುವಂಥ ವರ. ಅದು ಕೋಪ ಎಲ್ರಿಗೂ ಬರುತ್ತೆ. ಅದರಿಂದ ಅದನ್ನು ನಾವು ಸಮಯ ಸಂದರ್ಭ ನೋಡಿಕೊಂಡು ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಏಕೆಂದರೆ ನಾವು ವಿದ್ಯಾವಂತರು, ಏಜ್ ಆಗಿರುವಂಥವ್ರಿಂದ ಆ ಒಂದು ವಿದ್ಯೆ, ಆ ಒಂದು ಏಜು, ಆ ಒಂದು ಸಂಸ್ಕಾರ ತಕ್ಕಂತೆ ನಾವು ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಇದು ಯಾವುದೂ ಆಗಲಿಲ್ಲ ಅಂದರೆ ರೌದ್ರನಾರಸಿಂಹನ ಮುದ್ರೆ ಮಾಡೋದ್ರಿಂದ ಕೋಪ ಕಮ್ಮಿ ಆಗುತ್ತೆ. ಈ ಮಂತ್ರ, ಈ ಮುದ್ರೆ ಮಾಡಬೇಕು. ಓಂ ಕ್ಷೌಂ ರೌದ್ರನಾರಸಿಂಹಾಯ ನಮಃ, ಓಂ ಕ್ಷೌಂ ರೌದ್ರನಾರಸಿಂಹಾಯ ನಮಃ. ಈ ಮಂತ್ರ, ಈ ಮುದ್ರೆ ಧಾರಣೆ ಮಾಡ್ಕೊಂಡು ಹೇಳೋದ್ರಿಂದ ಕಾಲಿರೋ ಸೈನಸ್ಸು, ಬೆರಳಲ್ಲಿರೋ ಸೈನಸ್ಸಲ್ಲಿರತಕ್ಕಂಥ ಉರಿ, ಕೆರೆತ ಮತ್ತು ನೋವು, ಪೇಯ್ನ್, ಆ ಯಾವುದೇ ರೀತಿ ಜಾಯಿಂಟ್ಸ್ ಪೇನ್ ಇದ್ರೂ ಕೂಡ ಇದು ನಿವಾರಣೆ ಆಗುತ್ತೆ. ಮತ್ತು ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀರಾ, ಅದಕ್ಕೆ ಕಮಲಾದೇವಿ ಮುದ್ರೆ ಅಥವಾ ಈ ಉಗ್ರ ನಾರಸಿಂಹರ ಮುದ್ರೆನೂ ಮಾಡ್ಬೋದು. ಕಮಲಾದೇವಿ ಮುದ್ರೆ ಎಲ್ಲ ಬೆರಳನ್ನು ಹಳಿಸಿ ತಾವರೆ ಹೂವಿನ ನಂತರ ತೋರಿಸೋದು, ಇದಕ್ಕೆ ಕಮಲಾದೇವಿ. ಇಲ್ಲ ಉಗ್ರ ನಾರಸಿಂಹರ ಮುದ್ರೆನ ಈಗ ಕ್ರಾಸ್ ಸ್ವಸ್ತಿಕಾಸ್ತದಲ್ಲಿ ಇಟ್ಕೊಂಡ್ಬಿಟ್ರೆ ಆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಹಂ ಅಂತೇಳಿ ಮಂತ್ರ ಹೇಳ್ಬೋದು. ಓಂ ಕ್ಷೌಂ ಉಗ್ರ ನರಸಿಂಹಾಯ ನಮಃ ಅಂತ ಚಿಕ್ಕ ಮಂತ್ರ, ಲಘು ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಈ ಮಂತ್ರ ಹೇಳಕ್ಕಾಗಲಿಲ್ಲ ಅಂದರೆ ಓಂ ಕ್ಷೌಂ ಉಗ್ರ ನರಸಿಂಹಾಯ ನಮಃ, ಓಂ ಕ್ಷೌಂ ಉಗ್ರ ನರಸಿಂಹಾಯ ನಮಃ ಅಂತೇಳಿ ಅರ್ಧ ಗಂಟೆ ಈ ಮುದ್ರೆಯನ್ನು ಧಾರಣೆ ಮಾಡ್ತಾ ವಾಯುವ್ಯ ದಿಕ್ಕಿನಲ್ಲಿ ಕುಳಿತು ನೀವು ಜಪ ಮಾಡಿದ್ದಾದರೆ ಥೈರಾಯ್ಡ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಬಹಳ ಸಂತೋಷ ತಾವು ಪತ್ರ ಬರೆದಿದ್ದಕ್ಕೆ. ವೀಕ್ಷಕರೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ 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 ಮೇಡಮ್. ಹಲೋ, ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನಂದು ಪ್ರಮೀಳಾ ಅಂತ, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ ಹತ್ರ. ಪ್ರಮೀಳಾ ಅವರೇ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮ್ದು ನಮ್ಮ ಮನೆಯವ್ರ ಹೆಸರು ಬಸವರಾಜ ಎಂ ಅಂತ. ಬಸವರಾಜ ಹೇಳಿ. ಅವರು ಒಂದು ಪ್ರೈವೇಟ್ ಇದ್ರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಬಹಳ ಸಂತೋಷ. ನಮ್ದು ಪ್ರಾಬ್ಲಮ್, ನಮ್ದು ಆಕ್ಚುಲಿ ಬಳ್ಳಾರಿ ನಮ್ದು ನೇಟಿವ್ ಪ್ಲೇಸ್ ಬಂದು ನಾವಿಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದು. ಏನಾಗಿದೆ ಅಂದ್ರೆ ಅವ್ರು ಯಾವಾಗ್ಲೂ ನಮ್ಗೆ ಒಂದು ಮನೆಯಲ್ಲಿ ಇರಕ್ ಆಗಲ್ಲ ಗುರುಜಿ. ಈಗ 10 ವರ್ಷ ಅಂದ್ರೆ 10 ಮನೆ ಚೇಂಜ್ ಮಾಡಿದ್ದೀವಿ.
ಈಗ ನಾವು ಪಶ್ಚಿಮ ಮುಖ ಎಲ್ಲಾ ಫೇಸ್ ನೋಡೋಣ ಅಂತಾನು ಚೆಕ್ ಮಾಡಿದ್ರೆ ಈಗ ಪಶ್ಚಿಮಾಭಿಮುಖವಾಗಿದ್ವಿ, ಆದ್ರೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಅದು. ನಮ್ಗೆ ಯಾಕಂಗ ಆಗ್ತಾ ಇದೆ ಅಂತ ಹೇಳ್ತೀವೇಣ ಅಂತ ಮಾಡಿದೆ. ಅವ್ರಿಗೆ ಒಂದು ಮನೆಯಲ್ಲಿ ಇರೋ ಭಾಗ್ಯವೇ ಇಲ್ವಾ ಏನು? ನಾವು ಮನೆ ಏನಾರು ತಗೊಳ್ಳೋಣ ಅಂದ್ರು, ಜಮೀನ್ ತಗೊಳ್ಳೋಣ ಅಂತ ಏನೋ ಮಾಡಿದ್ವಿ, ಎಲ್ಲಾ ದುಡ್ಡು ತಗೊಂಡು ಹೋಗಿದ್ವಿ, ನಮ್ಗೆ ಅದು ರಿಜಿಸ್ಟ್ರೇಷನ್ ದಿನ ಆಗ್ಲೇ ಇಲ್ಲ. ಓಕೆ, ಇದೆಲ್ಲ ನೋಡಿದಾಗ ಗೃಹ ಪಲಾಯನ ದೋಷ ಜಾತಕತೆ, ಗೃಹ ಸ್ಥಳ ಪಲಾಯನ, ಉಚ್ಚಾಟನ ಅಂತ ಹೇಳ್ತಾರೆ. ಈ ರೀತಿ ದೋಷ ಸುಮಾರು ಜನಕ್ಕೆ ಇರುತ್ತೆ. ಈ ತರ ಇದ್ದಾಗ ನೀವು ಪಂಚಮುಖಿ ಆಂಜನೇಯನ ಜಪ ಮಾಡಿ ಅಥವಾ ಪಂಚಮುಖಿ ಗಣಪತಿಯನ್ನು ಜಪ ಮಾಡಿ ಬಿಡದೆ 48 ದಿವಸ ಶಾಶ್ವತವಾಗಿ ಒಂದೇ ಮನೇಲಿ ಇರ್ತೀರ. ಆ ಒಂದೇ ಮನೇಲಿ ಇದ್ಕೊಂಡು 2 ವರ್ಷ 3 ವರ್ಷ ಆದಮೇಲೆ ಸ್ವಂತ ಮನೆ ಆಗೋ ಯೋಗ ಇದೆ. ಖಂಡಿತ ಪಂಚಮುಖಿ ಆಂಜನೇಯ ಅಥವಾ ಪಂಚಮುಖಿ ಗಣಪತಿಯನ್ನು ನೀವು ಮುದ್ರೆಯೊಂದಿಗೆ ಧ್ಯಾನ ಮಾಡಿ, ಖಂಡಿತ ಈ ದೋಷ ನಿವಾರಣತೆ. ಇದು ಬಹಳಷ್ಟು ಜನಕ್ಕೆ ಈ ದೋಷ ಇದೆ. ಈ ಪ್ರಯೋಗ ಮಾಡಿದ್ಮೇಲೆ ಪಂಚಮುಖಿ ಆಂಜನೇಯ ಪಂಚಮುಖಿ ಗಣಪತಿ ಮುದ್ರೆಯೊಂದಿಗೆ ಮಂತ್ರ ಜಪ ಮಾಡಿದ್ಮೇಲೆ ಅವ್ರಿಗೆ ಒಂದೇ ಮನೇಲಿ 5 ವರ್ಷ ಭಾಳ ಯೋಗ ಪ್ರಾಪ್ತಿಯಾಗಿದೆ. ಆ 5 ವರ್ಷ ಬಾಳಿ ಆ ಒಂದು ದಶೆಯಿಂದ ಸ್ಥಳ ಅವರು ಆ ಮನೇಲೇ ಎತ್ಕೊಂಡು ಮನೆ ಕೂಡ ಕಟ್ಸ್ಕೊಂಡು ಚೆನ್ನಾಗಿ ಸ್ವಂತ ಮನೆಗೆ ಹೋಗಿದ್ದಾರೆ. ಆ ಯೋಗ ಮತ್ತೆ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಆ ಆಂಜನೇಯ ಮತ್ತೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾಲ್ ಮಾಡೋದಕ್ಕೆ ಬಹಳ ಧನ್ಯವಾದಗಳು. ನಾವು ಅದು ಪಶ್ಚಿಮಾಭಿಮುಖ ಅಲ್ಲೇ ಕಂಟಿನ್ಯೂ ಮಾಡಬಹುದಾಗ ಅದು ಅವ್ರ ಹೆಸರಿಗೆ ಬರುತ್ತಾ ಏನು ಅಂತ ಹೇಳಿ ನಾನು ಮಾಡಿ. ಯಾವ ದಿಕ್ಕಲ್ಲಾದ್ರೂ ನೋಡಿ ದೋಷ ವಾಸ್ತು ಬಗ್ಗೆ ನೋಡಿ, ಯಾವ ವಾಸ್ತು ದೋಷ ಇರೋದಿಲ್ಲ. ಪಂಚಮುಖಿ ಆಂಜನೇಯ ಮಾಡಿ ಪಶ್ಚಿಮ ಮುಖದಲ್ಲಿ ಕುಳಿತು ಜಪ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಗುರುಜಿ. ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಮಾಹಿತಿ, ಯಾವ ಮಂತ್ರ ಹಾಗೂ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ? ನಾಳೆ ಸಂಚಿಕೆಯಲ್ಲಿ ನಾನು ಸಾಕಷ್ಟು, ಈಗ ಮುದ್ರೆ ಯಾರು ಮಾಡೋಕ್ಕಾಗಲ್ವೋ, ಯಾರು ಜಪಮಾಲೆ ಇಟ್ಕೊಂಡು ಜಪ ಮಾಡೋಕ್ಕಾಗಲ್ವೋ, ಅವ್ರಿಗೆ ಯಂತ್ರದ ಪೂಜೆ ಮಾಡೋದು ಏನು ಶಕ್ತಿ ಇದೆ ಅಂತೇಳಿ ವೈಜ್ಞಾನಿಕ ದೃಷ್ಟಿಯಲ್ಲಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕೆಲವು ಸೀಕ್ರೆಟ್ಸ್ನ ಯಂತ್ರದ ಮುಖೇನ ನಾನು ಎಲ್ಲ ಕನ್ನಡ ಜನತೆಗೆ ತಿಳಿಸ್ಬೇಕು ಅಂತ ಆಸೆ ಇದೆ. ಅದರಿಂದ ನಾಳೆ ಸಂಚಿಕೆಯಲ್ಲಿ ಯಂತ್ರಗಳಲ್ಲಿ ಏನು ಪವರ್ ಇದೆ, ಯಂತ್ರ ಮಂತ್ರ ತಂತ್ರ ಅಂದ್ರೇನು, ಅದಿರತಕ್ಕಂಥ ಶಕ್ತಿ ಏನು, ಹಾಗಿದ್ರೆ ಅದು ಉಪಯೋಗಿಸ್ಕೊಂಡು ನಾವು ಏಳಿಗೆ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ. ನಾಳಿನ ಒಂದು ಸಂಚಿಕೆಗೋಸ್ಕರ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರ್ತೀವಿ. ವೀಕ್ಷಕರೇ, ಈಗ ಇನ್ನೊಂದು ಪತ್ರವನ್ನ ನೋಡೋ ಸಮಯ ಆಗಿದೆ. ಪತ್ರದಲ್ಲಿ ಯಾರು ಯಾವ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೋಡೋಣ. ಗುರುಜಿ ಪತ್ರದಲ್ಲಿ ಹೇಳ್ತಿದ್ದಾರೆ, ಹೆಸರು ಊರನ್ನ ಸೂಚಿಸೋದು ಬೇಡ ಅಂತ. ನನ್ನಲ್ಲಿ ಒಂದು ಪ್ರೇತಾತ್ಮವನ್ನ ಬಂಧಿಸಿ ನನಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಶತ್ರುಗಳು ಅಂತ ಹೇಳಿದ್ದಾರೆ. ಪ್ರೇತಾತ್ಮ ನನ್ನಲ್ಲಿ ಇರೋದ್ರಿಂದ ನನಗೆ ತುಂಬಾ ಉಸಿರಾಟದ ತೊಂದರೆ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಒಂದು ತರ ವಿಪರೀತವಾದಂತಹ ಸಂಕಟ ಮತ್ತು ಬಾಯಲ್ಲಿ ರಕ್ತ ಬರೋ ತರ ಆಗುತ್ತೆ ಗುರುಜಿ. ಉಬ್ಬಸ ಜಾಸ್ತಿ ಆದಾಗ ಭಯ, ಉದ್ವೇಗ ಹೆಚ್ಚಾಗುತ್ತೆ. ಪೂಜೆ, ಹೋಮ, ಯಾವುದೇ ರೀತಿಯಾದಂತಹ ದೇವತಾ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅದು ನನಗೆ ರಿವರ್ಸ್ ಆದಂತೆ ಆಗುತ್ತೆ. ಸಾಕಷ್ಟು ಆತಂಕ ಆಗುತ್ತೆ. ಏನೇ ಸಂಕಲ್ಪ ಮಾಡಿದ್ರು ಕೂಡ ಅದು ಆಗ್ತಾ ಇಲ್ಲ. ಮಂಡಲದ ಪೂಜೆಗಳನ್ನ ಮಾಡಿದ್ರು ಕೂಡ ಪೂರ್ತಿ ಆಗೋದ್ರ ಒಳಗಾಗಿ ಮತ್ತೆ ನಾನು ಅದನ್ನ ನಿಲ್ಲಿಸುವಂತಹ ಒಂದು ಸಂದರ್ಭ ಎದುರಾಗ್ತಾ ಇದೆ. ಏನ್ ಮಾಡ್ಬೇಕು, ನನಗೆ ಏನಾಗಿದೆ ಅನ್ನೋದೇ ತೋಚ್ತಾ ಇಲ್ಲ, ದಯವಿಟ್ಟು ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಈ ಸಿಂಪ್ಟಮ್ಸ್ ನೋಡಿದಾಗ ಧೂಮಾವತಿ ಪ್ರಯೋಗ ಅಂತೇಳಿ, ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹಟಹ ಸ್ವಾಹ ಅಂತೇಳಿ ಮಾಂತ್ರಿಕರು ಯಾರಿಗೆ ಪ್ರಯೋಗ ಮಾಡಬೇಕು ಅವ್ರು ಮಾಡಿಬಿಟ್ಟಿದ್ರೆ ಈ ಎಲ್ಲ ಸಿಂಪ್ಟಮ್ಸು ಬಂದ್ಬಿಡುತ್ತೆ. ಅದರಿಂದ ಇದಕ್ಕೆ ಮುದ್ರೆಗಿಂತ ಹೆಚ್ಚಾಗಿ ನೀವು ಒಂದ್ಸಲ ನನ್ನ ಭೇಟಿ ಮಾಡಿದ್ರೆ ಅದನ್ನು ನಾನು ಆವಾಹನೆ ಮಾಡಿ ನಿಮ್ಮ ಶರೀರದಕ್ಕೆ ಆಹ್ವಾನ ನಿಮ್ಮ ಕಡೆನೇ ಮಾತಾಡಿಸಿ ಅದನ್ನು ತೆಕ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಧೂಮಾವತಿ ಮಂತ್ರ ಈ ಬರ್ಕೊಳ್ಳಿ. ಓಂ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಓಂ ನಮೋ ಭಗವತಿ ಧೂಮಾವತಿ ಟಹ ಟಹ ಸ್ವ ಅಂತೇಳಿ ಜಪ ಮಾಡ್ತಾ ಇರಿ. ನಿಮ್ಗೆ ಈಗ ಇರೋ ಸಿಂಪ್ಟಮ್ಸ್ ಎಲ್ಲ ಕ್ಯೂರ್ ಆಗುತ್ತೆ. ನಮ್ಮ ಸಂಸ್ಥೆಗೆ ಒಂದ್ಸಲ ಪತ್ರ ಬರೆದು ಅಥವಾ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಭೇಟಿ ಮಾಡಿದ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಬಂದರೆ ಮಾತ್ರ ಇದು ತೆಗೆಯಕ್ಕೆ ಸಾಧ್ಯ. ನೀವು ಬಂದು ಮೀಟ್ ಮಾಡಿ ಖಂಡಿತ ಇದನ್ನು ನಾನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಭಾರತೀಯ ಆರೋಗ್ಯ ಕುರಿತಂತಾಗಿ ತಂದೆ ತಾಯಿ ಅಂದ್ರೆ ಪೋಷಕರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ ಹೇಳ್ತಾ ಇದ್ದಾರೆ ಅವರಿಗೆ 38 ವರ್ಷ, ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಈ ಪತ್ರ ಮತ್ತೆ ನಾಳೆ ನಾನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.